ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಕ್ಷಮಾ ಭಾರದ್ವಾಜ್. ಮೋಸ ಹೋಗೋರು ಎಲ್ಲಿಯವರೆಗೆ ಇರ್ತಾರೋ ಮೋಸ ಮಾಡೋರು ಅಲ್ಲಿಯವರೆಗೆ ಇರ್ತಾರೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ ವೀಕ್ಷಕರೇ. ಚಿನ್ನ ಅಂತ ಖರೀದಿ ಮಾಡೋದಕ್ಕೆ ಹೋಗ್ತೀವಿ, ಆದ್ರೆ ಚಿನ್ನದ ಆ ಹಳದಿ ಲೋಹದ ಬೆನ್ನಿಗೆ ಕಬ್ಬಿಣವನ್ನ ಖರೀದಿ ಮಾಡುವಂತ ಒಂದು ಅಂಶ ಇದೀಗ ಬೆಳಕಿಗೆ ಬರ್ತಾ ಇದೆ. ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಷ್ಟಕ್ಕೂ ಈ ಘಟನೆ ಆಗಿದ್ದು ಏನು, ಎಲ್ಲಾಯ್ತು ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ ಪ್ಯಾಕೇಜ್ ಇದೆ, ನೋಡೋಣ ಮತ್ತೆ ನಮ್ಮ ಚರ್ಚೆಯನ್ನು ಆರಂಭ ಮಾಡೋಣ. ಚಿನ್ನ ಕೊಳ್ಳುವುದಕ್ಕೂ ಮುನ್ನ ಎಚ್ಚರ. ಆಭರಣದಲ್ಲಿ ಪತ್ತೆಯಾಗಿದೆ ಕಬ್ಬಿಣದ ಚೂರು. ಚಿನ್ನದ ತೂಕ ಹೆಚ್ಚಿಸಲು ಆಭರಣದಲ್ಲಿ ಕಬ್ಬಿಣದ ತಂತಿಗಳನ್ನ ಬೆರೆಸ್ತಾರೆ ಅನ್ನೋ ದೃಶ್ಯಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಚಿನ್ನದ ಆಭರಣಗಳಲ್ಲಿ ಗೊತ್ತಾಗದಂತೆ ಕಬ್ಬಿಣ ಮಿಕ್ಸ್ ಆಗಿರುತ್ತಂತೆ. ಮೇಲ್ನೋಟಕ್ಕೆ ಚಿನ್ನದಂತೆ ಕಂಡು ಬಂದ್ರೂ ಅದರಲ್ಲಿ ಕಬ್ಬಿಣ ಮಿಕ್ಸ್ ಆಗಿರುವುದು ಗೊತ್ತಾಗಲ್ವಂತೆ. ಅದಕ್ಕೆ ಕಬ್ಬಿಣ ಇರುವುದನ್ನ ಪತ್ತೆ ಮಾಡಲು ಮ್ಯಾಗ್ನೆಟ್ ಪೀಸ್ ತೆಗೆದುಕೊಂಡು ಹೋಗಿ ಅನ್ನೋ ಸಲಹೆಗಳು ಬರ್ತಾ ಇವೆ. ವಿಡಿಯೋದಲ್ಲಿ ಚಿನ್ನದ ಸರ ಕಬ್ಬಿಣಕ್ಕೆ ಅಂಟಿಕೊಳ್ತಾ ಇರೋದು ಇದಕ್ಕೆ ಮತ್ತಷ್ಟು ಪೂರಕವಾಗಿದೆ. ಒಟ್ಟಾರೆ ವೀಕ್ಷಕರೇ, ಯಾವುದನ್ನು ನಂಬೋದೋ ಯಾವುದನ್ನು ಬಿಡೋದೋ ಬಹುಶಃ ಜನರಿಗೀಗ ದೊಡ್ಡ ಗೊಂದಲ ಕಾಡ್ತಾ ಇದ್ದಿರಬಹುದು. ಹೇಗೆ ನಾವು ಚಿನ್ನವನ್ನ ಪರ್ಚೇಸ್ ಮಾಡೋದಪ್ಪ, ಇದು ತಲೆ ಮೇಲೆ ಬೀಳುವಂತ ಒಂದು ವಿಚಾರನೆ ಸರಿ. ಈ ಬಗ್ಗೆ ನಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಸ್ಟುಡಿಯೋದಲ್ಲಿ 3 ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ವೆಲ್ಕಮ್ ಮಾಡೋಣ. ನಮ್ಮ ಜೊತೆ ಇದ್ದಾರೆ ಶಿಲ್ಪಾ, ಗೃಹಿಣಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಶ್ರೀ ಸಾಯಿ ಜುವೆಲ್ಸ್ ಪ್ಯಾಲೇಸ್ ಇಂದ TS ಸೆಂಥಿಲ್ ಅವರು ಜಾಯ್ನ್ ಆಗಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಗೃಹಿಣಿ ಮಮತಾ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟಿಗೆ ಶಿಲ್ಪಾ ಅವ್ರ ಹತ್ರ ಹೋಗ್ತಾ ಇದ್ದೀನಿ. ನೋಡಿದ್ರಲ್ವಾ, ಡೀಟೇಲ್ ಆಗಿರುವಂತ ಒಂದು ಪ್ಯಾಕೇಜ್ ಅನ್ನ ತೋರಿಸಿದ್ವಿ ನಾವು. ಏನ್ ಹೇಳಕ್ ಇಷ್ಟಪಡ್ತೀರಾ ಮೊದಲು? ಫಸ್ಟ್ ಆಫ್ ಆಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಅಥವಾ ಪೂರ್ ಫ್ಯಾಮಿಲಿಯವರು ಚಿನ್ನ ತಗೊಳ್ಳೋದೇ ಯಾವ್ದಾದ್ರು ಕಷ್ಟಕ್ಕಾಗತ್ತೆ ಬ್ಯಾಂಕಲ್ಲಿ ಇಟ್ಟು ದುಡ್ಡು ತಗೋಬಹುದು ಅಂತಾನೆ. ಸೊ ಈ ತರ ಎಲ್ಲ ಕಬ್ಬಿಣ ಮಿಕ್ಸ್ ಮಾಡಿ ಎಲ್ಲ ಚಿನ್ನ ಕೊಟ್ರೆ ನಮ್ಗೆ ಅಲ್ಲಿಂದ ವ್ಯಾಲ್ಯೂನು ಕಡಿಮೆ ಆಗುತ್ತೆ, ನಮ್ಗೆ ದುಡ್ಡು ಜಾಸ್ತಿನೂ ಸಿಗಲ್ಲ, ಈ ತರ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ 50,000 ಜಾಸ್ತಿ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಬೇರೆ ವ್ಯಾಲ್ಯೂ ಅಡೆಡ್ ಟ್ಯಾಕ್ಸ್ ಅಂತ ಬೇರೆ ಹಾಕ್ತಾರೆ. ಫಸ್ಟ್ ಆಫ್ ಆಲ್ ಚಿನ್ನ ತೊಗೊಳೋದೇ ನಮ್ಗೆ ಇದರಿಂದ ಲಾಸ್ ಆಗ್ತಾ ಇದೆ. ಗಾಯದ ಮೇಲೆ ಬರೆ ಅಂತ ಅನ್ಬಿಟ್ಟು ಫಸ್ಟ್ ಆಫ್ ಆಲ್ ಚಿನ್ನಗೆ ನಮ್ಗೆ ಲಾಸ್ ಆಗ್ತಿದೆ. ಅದರಿಂದ ಮತ್ತೆ ನಮ್ಗೆ ವ್ಯಾಲ್ಯೂ ಅಡೆಡ್ ಟ್ಯಾಕ್ಸ್ ಎಲ್ಲ ಹಾಕಿ ಮೇಕಿಂಗ್ ಚಾರ್ಜಸ್ ಅಂತೆ, ಕೂಲಿ ಚಾರ್ಜಸ್ ಅಂತೆ, ಅದೆಲ್ಲ ಹಾಕಿ ನಮ್ಗೆ ಇದರಿಂದ ತುಂಬಾ ಲಾಸ್ ಆಗ್ತಾ ಇದೆ ಇದರಿಂದ. ಓಕೆ, ಹಾಗಿದ್ರೆ ಸೆಂಥಿಲ್ ಅವರೇ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಮೋಸ ಹೋಗೋರು ಇರೋವರೆಗೂ ಕೂಡ ಮೋಸ ಮಾಡೋರಿಗೆ ಏನು ಬರಗಾಲ ಇಲ್ಲ ಅಂತ ಹೇಳಿ ಅನ್ಸುತ್ತೆ ಈ ಒಂದು ವಿಷಯನ ನೋಡಿದಾಗ. ನಾನು ಕೇಳುವಂಥದ್ದು, ಇವರೇ ಹೇಳ್ತಾ ಇದ್ರು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತೀವಿ, ಕಷ್ಟ ಕಾಲದಲ್ಲಿ ನಮಗೆ ಯೂಸ್ ಆಗ್ಲಿ ಅಂತ ನಾವು ಅಂದ್ಕೋತೀವಿ, ಅಷ್ಟೋ ಇಷ್ಟೋ ಕೂಡಿಟ್ಟು ಪರ್ಚೇಸ್ ಮಾಡ್ತೀವಿ. ಆದ್ರೆ ಈ ರೀತಿ ಮಕ್ಮಲ್ ಟೋಪಿ ಹಾಕೋದಾ? ಇಲ್ಲ, ಸಮಾಜದಲ್ಲಿ ಏನಂದ್ರೆ ಒಳ್ಳೆಯವರು 99% ಇದ್ರೆ 1% ಇದ್ದೇ ಇರ್ತಾರೆ, ನಾವೇನ್ ಮಾಡಕ್ಕಾಗಲ್ಲ. ಬಟ್ ಏನಂದ್ರೆ ಪ್ರತಿಯೊಬ್ರು ಅವ್ರಿಗೆ ಎಲ್ಲಿ ನಂಬಿಕೆ ಇದೆಯೋ ಅಲ್ಲೇ ತಗೊಂಡ್ರೆ ವೆರಿ ಆಪ್ಟಿಮಿಸ್ಟಿಕ್ ಅಲ್ಲ, ಹಂಗಲ್ಲ. ಯಾಕಂದ್ರೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಘಟನೆಯಲ್ಲಿ ಒಂದು ಅನುಭವ ಆಗುತ್ತೆ.
ಅಂದರೆ ಎಲ್ಲವನ್ನು ನಾವು ಸರಿ ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ನಮಗೆ ಆದಂಥ ಅನುಭವದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಗೊತ್ತಾಗುತ್ತೆ. ಅದು ಯಾವಾಗ ಗೊತ್ತಾಗುತ್ತೆ? ಅವ್ರ ಜೊತೆಲಿ ಬೆರೆತಾಗ, ಮಾತಾಡಿದಾಗ, ವ್ಯವಹಾರ ಮಾಡಿದಾಗ ಇವ್ರು ಒಳ್ಳೆಯವರು, ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ ಅನ್ನೋದು. ಅಲ್ಲ, ಜನರನ್ನ ನಾವು ಜಡ್ಜ್ ಮಾಡಬಹುದು ಸರ್. ಒಂದ್ ವೇಳೆ ಜಡ್ಜ್ ಮಾಡಕ್ಕೆ ಫೇಲ್ಯೂರ್ ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಒಂದಲ್ಲ ಒಂದು ಟೈಮ್ ಗೊತ್ತಾಗುತ್ತೆ. ಆದ್ರೆ ಚಿನ್ನದ ಒಳಗಿರುವಂತ ಕಬ್ಬಿಣನ ಹೆಂಗ್ ಸರ್ ಜಡ್ಜ್ ಮಾಡೋದು? ಇಲ್ಲ, ಇದು ಏನಾಗುತ್ತೆ ಅಂದರೆ ಯಾವುದೇ ಇವಾಗ ಅದಕ್ಕೆ ಗೌರ್ಮೆಂಟ್ ಮಾಡಿರೋದು ಆಲ್ ಮಾರ್ಕ್ ಇರೋ ಜ್ಯುವೆಲ್ರಿ ತಗೊಳ್ಳಿ ಅಂತ. ಈ ಯಾವುದೇ ಒಂದು ಪ್ರಾಡಕ್ಟ್ ಬಂದರೂ ಕೂಡ ಇವಾಗ ಬೈ ಚಾನ್ಸ್ ಮಿಸ್ಟೇಕ್ ಆಗಿ ಪಾಲಿಶಲ್ಲಿ ಆಗುತ್ತೆ. ಇವಾಗ ಮೊದಲಂದರೆ ಮ್ಯಾನ್ಯಲ್ ಪಾಲಿಶ್ ಇತ್ತು. ಅಂದರೆ ಯಾವುದೇ ಒಂದು ಒಡೆ ತೊಗೊಂಬಂದ್ರು ಮ್ಯಾನ್ಯಲಲ್ಲಿ ಪಾಲಿಶ್ ಮಾಡ್ತಾಯಿದ್ರು. ಇವಾಗ ಏನಾಗಿದೆ, ಎಲ್ಲ ಕಾಸ್ಟ್ ಕಮ್ಮಿ ಬೇಕು, ಎಲ್ಲರಿಗೂ ಮೇಕಿಂಗ್ ಚಾರ್ಜ್ ಕಮ್ಮಿ ಬೇಕು. ಅದಕ್ಕೋಸ್ಕರ ಟೆಕ್ನಾಲಜಿ ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಅಂದರೆ ಇವಾಗ ಬಾಲ್ಸ್ ಬರುತ್ತೆ. ಬಾಲ್ಸ್ ಅಂದರೆ ಕಂಬಿಗಳು ಸಣ್ಣಕ್ಕಿರುತ್ತೆ. ಮತ್ತು ಈ ಸೈಕಲ್ಗೆ ಹಾಕ್ತಾರಲ್ಲ ಬಾಲ್ಸು, ಆ ಥರ ಸಣ್ಣದು ಬರುತ್ತೆ. ಇದು ಪಾಲಿಶ್ ಮಾಡೋಕ್ಕೋಸ್ಕರನೇ ಬರುತ್ತೆ. ಯಾವುದಾದ್ರು ಒಂದು ಪಾಲಿಶಲ್ಲಿ ಯಾವುದಾದ್ರು ಒಂದು ಸಂಧಿಯಲ್ಲಿ ಸೇರ್ಕೊಂಡಿರ್ಬೋದು, ಅವಾಗ ಈ ಥರ ಬರೋಕ್ಕೆ ಚಾನ್ಸಸ್ ಇದೆ. ಬಟ್ ಪರ್ಪಸ್ ಆಗಿ ಯಾರು ಮಾಡಲ್ಲ. ಯಾಕಂದರೆ ಇವಾಗ ಯಾವುದೇ ಒಂದು ಅಂಗಡಿಗೆ ತೊಗೊಂಡು ಕೂಡ ಸ್ಟ್ಯಾಂಡರ್ಡ್ ಅನ್ನೋದಿರುತ್ತೆ. ಯಾರು ಅವ್ರ ಅಂಗಡಿ ಗುಡ್ ವಿಲ್ನ ಹಾಳು ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಅಂದರೆ ಇದು ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗಿದೆ. ಅಂದರೆ ಯಾರು ಅಲ್ಲಿ ತೊಗೊಂಡಿದ್ದಾರೋ ಅವರು ಅದೇ ಜಾಗಕ್ಕೆ ಹೋಗಿ ಏನಾಗಿದೆ ಅಂತ ಅವರು ಚೆಕ್ ಮಾಡ್ಬೋದು. ಎಲ್ಲದಕ್ಕಿಂತ ರಿಸ್ಕ್ ಏನಿದೆ ಅಂದರೆ ಹಾಲ್ ಮಾರ್ಕ್ ಅವ್ರಿಗೆ ಇರೋದು. ಅವ್ರಿಗೆ ನಾವು ಕೊಡ್ತೀವಿ ಹಾಲ್ ಮಾರ್ಕ್ ಮಾಡೋದಕ್ಕೆ. ಅವ್ರ ಪ್ರತಿಯೊಂದು ಅವ್ರ ಜವಾಬ್ದಾರಿ ಚೆಕ್ ಮಾಡಿಬಿಟ್ಟೆ ಆಮೇಲೆ ಪಾಸ್ ಮಾಡಿ ನಮ್ಗೆ ಸೀಲ್ ಹಾಕೊಡ್ತಾರೆ. ಮಮತಾ ಅವರೇ, ಇವ್ರು ಹೇಳ್ತಾ ಇದ್ರು ಸೆಂಥಿಲ್ ಅವರು, ಯಾರೇ ಒಬ್ಬ ವ್ಯಾಪಾರಿ ಗುಡ್ ವಿಲ್ ಅನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಂತ. ನಮ್ಸಿ ಕೊನೆಗೆ ಅಲ್ಲೊಂದ್ ಕಡೆ ಕತ್ತು ಕುಯ್ಯುವಂತ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಅನಿಸ್ತಾ ಇದೆಯಾ ಈ ಒಂದು ಪ್ಯಾಕೇಜ್ ನೋಡಿದಾಗ? ಖಂಡಿತ 916 ಮಾಡಿ ಅದು ಕೋಟಿಂಗ್ ಇದು ಮಾಡಿ ಚೆಕ್ ಮಾಡಿ ಕೊಡ್ತಾರೆ ಅಂತ ಹೇಳಿದ್ರು. ಬಟ್ 916 ಮಾರ್ಕ್ ಇರೋಂಥದ್ದು ಈ ತರ ಮೇಲೆ ಕೋಟಿಂಗ್ ಮಾತ್ರ ಗೋಲ್ಡ್, ಒಳಗಡೆ ಅದರ್ ಮೆಟಲ್ ಹಾಕಿ ಮಾಡಿರೋಂಥದ್ದು ನಾನು ನೋಡಿದ್ದೇನೆ. ನನ್ನ ಸ್ನೇಹಿತೇನೆ 1,60,000 ಕೊಟ್ಬಿಟ್ಟು ಬ್ಯಾಂಗಲ್ ಮಾಡಿ ಅದನ್ನ ಕಟ್ ಮಾಡಿ ನೋಡಿದಾಗ ಒಳಗಡೆ ಅದು ಗೋಲ್ಡ್ ಇಲ್ಲ. ನಾನು ನೋಡಿರೋ ಯಾವ ಮೆಟಲ್ ಇತ್ತು ಅವಾಗ? ಬೇರೆ ಏನೋ ಮಿಕ್ಸ್ಡ್ ಮೆಟಲ್ ಹಾಕಿದ್ದಾರೆ. ಬಟ್ ಅದ್ರಲ್ಲಿ 916 ಹಾಲ್ ಮಾರ್ಕ್ ಇದೆ. ಕಾಪರ್ ಅವರು ಹೇಳ್ಬೇಡಿ, ನಾವು ರಿಪ್ಲೇಸ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಫಸ್ಟ್ ಎಲ್ಲ ಯಾವ ತರ ಮೆಟಲ್ ಯೂಸ್ ಮಾಡ್ತಿದ್ರು, ಕಾಪರ್ ಮಿಕ್ಸ್ ಮಾಡ್ತಾ ಇದ್ರು ಅಥವಾ ಬೇರೆ ಯಾವ್ದೋ ಲೋಹ ಯೂಸ್ ಮಾಡ್ತಾ ಇದ್ರು. ಇವಾಗ ನೋಡಿದ್ರೆ ಕಬ್ಬಣ ಮಿಕ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಸೊ ಫೈನಲಿ ಏನ್ ಹೇಳ್ಬೇಕು ಅಂತಂದ್ರೆ ದ ಎಂಡ್ ಯೂಸರ್ಸ್, ಐ ಮೀನ್ ಕನ್ಸ್ಯೂಮರ್ಸ್ಗೆ ಇದರಿಂದ ಪ್ರಾಬ್ಲಮ್ ಆಗೋದು. ಈಗ ನಮ್ಮಂತ ತಗೊಳ್ಳೋರ್ಗೆನೆ ಪ್ರಾಬ್ಲಮ್ ಆಗೋದು. ಅವರೆಲ್ಲ ಒಳ್ಳೆ ದುಡ್ಡು ಮಾಡ್ಕೊಂತಾರೆ ಅಂಗಡಿಯವ್ರು, ಅವ್ರಿಗೆಲ್ಲ ಏನ್ ಪ್ರಾಬ್ಲಮ್ ಆಗಲ್ಲ. ಸೊ ಫೈನಲಿ ನಮ್ಮಂತ ಗ್ರಾಹಕರಿಗೆ ಪ್ರಾಬ್ಲಮ್ ಆಗಿ ಇದರಿಂದ ಏನು ಯೂಸ್ ಆಗದಿರೋ ತರನು ಆಗ್ತಾ ಇದೆ ಇವಾಗ. ಹಾಗೆ ಸೆಂಥಿಲ್ ಅವರೇ, ಸಾಕಷ್ಟು ಕಂಪ್ಲೇಂಟ್ಸ್ ಇಬ್ರು ಸೇರ್ಕೊಂಡು ಕೊಡ್ತಾ ಇದ್ದಾರೆ. ಸೊ ಆಸ್ ಅ ವ್ಯಾಪಾರಿಯಾಗಿ ನೀವೇ ಹೇಳ್ಬೇಕು, ಈ ತರದ ಕಂಪ್ಲೇಂಟ್ಸ್ ಬಂದಾಗ ಅಂದ್ರೆ ಗ್ರಾಹಕರು ಸಹಜವಾಗಿ ಆಕ್ರೋಶ ಭರಿತರಾಗ್ತಾರೆ. ನಾವು ಹಾಗಿದ್ರೆ ಚಿನ್ನಕ್ಕೆ ರೇಟ್ ಕೊಟ್ಟು ನಾವು ಕಬ್ಬಣನ ಖರೀದಿ ಮಾಡ್ಬೇಕು ಅಂತಂದ್ರೆ ಏನ್ ಸರ್ ಈ ಸ್ಥಿತಿ? ಇಲ್ಲ, ಖಂಡಿತ ಯಾರಿಗಾದ್ರೂ ನೋವಾಗುತ್ತೆ. ತಾನು ಕಷ್ಟಪಟ್ಟಿರೋ ಹಣ ನಂಬಿಕೆ ದ್ರೋಹ ಆಯ್ತಲ್ಲ ಅಂದ್ಬಿಟ್ಟು ಬಾಧೆ ಆಗುತ್ತೆ. ಬಟ್ ನಾವು ಹೇಳೋದು ಏನಂದ್ರೆ ಪ್ರತಿಯೊಂದು ನಾವು ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಯಾಕಂದರೆ ಅದಕ್ಕೋಸ್ಕರನೇ ಗೌರ್ಮೆಂಟು BIS ಹಾಲ್ ಮಾರ್ಕ್ ಅಂದ್ಬಿಟ್ಟು ಅದಕ್ಕೆ ಒಂದು ಲೈಸೆನ್ಸ್ ಕೊಟ್ಟು ಯಾವುದೇ ಒಂದು ಒಡವೆ ಬಂದರೂ ಕೂಡ ಅಲ್ಲಿ ಕಳಿಸ್ತೀವಿ ನಾವು. ಅವ್ರು ಚೆಕ್ ಮಾಡಿ ಪೀಸಸ್ನ ಕಟ್ ಮಾಡಿಬಿಟ್ಟು ಒಂದು ಲಾಟ್ ಇರುತ್ತೆ. ಯಾಕಂದ್ರೆ ಪ್ರತಿಯೊಂದನ್ನು ಮೆಲ್ಟ್ ಮಾಡೋಕ್ಕಾಗಲ್ಲ. ಮೆಲ್ಟ್ ಮಾಡಿದ್ರೆ ಯಾವುದು ಪ್ರಾಡಕ್ಟ್ ಸಿಗಲ್ಲ. ಅದರಲ್ಲಿ ಅವ್ರಿಗೆ ಯಾವ್ದು ಡೌಟ್ ಬರುತ್ತೋ ಅದನ್ನು ಮೆಲ್ಟಿಂಗ್ ಹಾಕ್ತಾರೆ. ಮೆಲ್ಟಿಂಗ್ ಹಾಕಿ ಆಕ್ಚುಲಿ 916 ಅಂತ ಹೆಸರು ಹೇಳೋದು. ಇಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಇವಾಗ ಪ್ರತಿಯೊಂದು ಅವ್ರ ರೂಲ್ಸ್, ಅದು ಪ್ರತಿಯೊಂದು ಅವ್ರು ಚೆಕ್ ಮಾಡ್ಲೇಬೇಕು. ಅಂದ್ರೆ ನಾನು ಹೇಳೋದು ಸರ್, ಈಗಿನ ಜನದ ಮೆಂಟಾಲಿಟಿ ಹೆಂಗಿರುತ್ತೆ ಅಂತಂದ್ರೆ ರೂಲ್ಸ್ ಇರೋದೇ ಬ್ರೇಕ್ ಮಾಡೋದಕ್ಕೆ ಅಂತ ಹೇಳಿ. ಎಷ್ಟೇ ಗವರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ತಂದ್ರು ಕೂಡ ಅದನ್ನ ಬ್ರೇಕ್ ಮಾಡಿ ಚಾಪೆಗಳಿಗೆ ರಂಗೋಲಿಗಳಿಗೆ ತೂರೋರು ಕಳ್ಳರು ಜಾಸ್ತಿ ಆಗ್ತಿದ್ದಾರೆ. ಖಂಡಿತ ಅದಕ್ಕೆ ಗೌರ್ಮೆಂಟ್ ಏನ್ ಮಾಡುತ್ತೆ, ಅವ್ರ ಕ್ರಮ ತಗೊಬೇಕು. ನಾವು ತಗೊಳಕ್ ಆಗಲ್ಲ. ಏನಂದ್ರೆ ಪವರ್ ಇರೋದು ಅವ್ರಿಗೆ. ಗೌರ್ಮೆಂಟ್ ಅಂದ್ರೆ ಯಾರಾದ್ರೂ ಸೈಲೆಂಟ್ ಆಗಿಬಿಡ್ತಾರೆ. ಇದೇ ನಾವು ಇಂಡಿವಿಜುವಲ್ ಆಗಿ ಒಂದು ವ್ಯಕ್ತಿ ಹೋಗಿ ಫೈಟ್ ಮಾಡ್ತೀವಿ ಅಂದ್ರೆ ಯಾರು ಸಪೋರ್ಟ್ ಬರಲ್ಲ. ಅದರಿಂದ ಗೌರ್ಮೆಂಟೇ ಇದಕ್ಕೆ ಕ್ರಮ ತಗೊಬೇಕು. ಒಂದು ಎರಡನೇದು ಅವ್ರಿಗೆ ಟ್ರೈನ್ ಅಪ್ ಕೊಡಬೇಕು. ಯಾವ ತರ ಚೆಕ್ಅಪ್ ಮಾಡಬೇಕು, ಮಾರ್ಕಿಂಗ್ ಹಾಕ್ತಾರೆ, ಮಾರ್ಕಿಂಗ್ ಕ್ಲಿಯರ್ ಆಗಿ ಕಾಣಬೇಕು, ಯಾವ ಜಾಗದಲ್ಲಿ ಹಾಕ್ಬೇಕು, ಪ್ರತಿಯೊಂದು ಕೂಡ BIS ಅವರು ಅವ್ರಿಗೆ ಟ್ರೈನಿಂಗ್ ಕೊಡಬೇಕಾಗುತ್ತೆ. ಮಮತಾ ಅವರೇ, ನೋಡೋಣ ಗವರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವ ರೀತಿ ವ್ಯಾಪಾರಿ ಸೋಗಿನಲ್ಲಿರುವಂತಹ ಕಳ್ಳರನ್ನ ಹಿಡಿತಾರೆ ಅಂತ ಹೇಳಿ ನೋಡೋಣ. ಆದ್ರೆ ನೀವ್ ಯಾವತ್ತಾರು ಚಿನ್ನ ಖರೀದಿ ಮಾಡೋಕೆ ಹೋಗುವಾಗ ಯಾವ ತರ ಡೌಟ್ ಬಂದಿತ್ತ ಈ ರೀತಿ ಮೋಸ ಆಗ್ಬೋದು ಅಂತ ಹೇಳಿ? ನನ್ನ ಪ್ರಕಾರ ರೆಪ್ಯೂಟೆಡ್ ಶಾಪ್ಗಳಲ್ಲಿ ಖರೀದಿ ಮಾಡಿದಾಗ ನಮಗೆ ಒಂದು ನಂಬಿಕೆ ಅಂತ ಇರುತ್ತೆ. ಎಷ್ಟೋ ವರ್ಷಗಳಿಂದ ನಡ್ಸ್ಕೊಂಡು ಬಂದಿರ್ತಾರೆ. ಆ ಥರದ ಶಾಪ್ಗಳಲ್ಲಿ ಮೋಸ ಆಗತ್ತೆ ಅಂತ ನನಗೆ ಅನಿಸಿಲ್ಲ ಯಾವತ್ತು. ಅದ್ರ ಬದಲಾಗಿ ಈಗ ಯಾರೋ ಒಂದು ಹೌಸ್ ವೈಫ್
ಹಣ ಕೂಡಿಟ್ಟು ಒಡವೆ ತೆಗಿಯಕ್ಕೆ ಅಂತ ಹೋಗ್ಬೋದು. ಆಗ ಇನ್ನೊಬ್ಳು ಬಂದು ಇನ್ಯಾವುದೋ ಒಂದು ಶಾಪ್ ತೋರಿಸ್ಬೋದು, ಅವಳು ಫ್ರೆಂಡೇ ಯಾರೋ. ಅಂತ ಟೈಮಲ್ಲಿ ಮೋಸ ಹೋಗಂತ ಸಣ್ಣ ಸಣ್ಣ ಶಾಪ್ಸ್ ಅಲ್ಲಿ ಮೋಸ ಆಗುತ್ತೆ ಅಂತ ನೀವ್ ಹೇಳ್ತಾರೆ. ಆಗ್ಬೋದು. ಯಾಕಂದ್ರೆ ರೆಪ್ಯೂಟೆಡ್ ಶಾಪ್ಗಳಲ್ಲಿ ಏನಾಗುತ್ತೆ, ಅವರು ಫಿಕ್ಸ್ಡ್ ರೇಟ್ ಇರ್ತಾರೆ, ಕಡಿಮೆ ಮಾಡಕ್ಕೂ ಬರಲ್ಲ ಅವರು. ಇನ್ನೊಂದು ನೋಡ್ಬೇಕಂದ್ರೆ ಅವ್ರ ಶಾಪ್ ರೆಪ್ಯುಟೇಷನ್ ಹಾಳು ಮಾಡ್ಕೊಳಕ್ ಅವ್ರು ಇಷ್ಟಪಡಲ್ಲ. ನಮ್ದು ರೇಟ್ ಇರೋದು ಇಷ್ಟು, ನೀವು ಪರ್ಚೇಸ್ ಮಾಡಿದ್ರೆ ಮಾಡ್ಬೋದು, ಇಲ್ಲಾದ್ರೆ ಬೇಡ, ಡೈರೆಕ್ಟ್ ಆಗಿ ಹೇಳ್ತಾರೆ. ಅವರನ್ನ ನಂಬೋದು ಅಂತ ಅನ್ಸುತ್ತೆ ನನಗೆ. ನಾವಂದ್ರೆ ಶಿಲ್ಪ ಅವ್ರ ಒಂದು ಸಜೆಷನ್ ಕೂಡ ಕೊಟ್ವಿ ಕೊನೆಯದಾಗಿ, ನೀವು ಕೂಡ ಕೇಳಿಸ್ಕೊಂಡಿರ್ಬೋದು. ಇನ್ನು ಮುಂದೆ ಚಿನ್ನ ಖರೀದಿ ಮಾಡೋದಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಅಯಸ್ಕಾಂತ ಇಟ್ಕೊಂಡು ಹೋಗಿ. ಖಂಡಿತ ಅವ್ರ ನಂಬಿಕೆ ಬೇಕಂದ್ರೆ ಅಲ್ಲಿ ಕ್ಲಿಯರ್ ಮಾಡ್ಕೊಬಹುದು, ತೊಂದರೆ ಇಲ್ಲ, ನಮ್ದೇನು ಅಭ್ಯಂತರ ಇಲ್ಲ. ಬಟ್ ಏನಂದ್ರೆ ಅಲ್ಲೇ ಮಿಷನ್ ಇರುತ್ತೆ. ಶಿಲ್ಪ ಅವ್ರು ಏನ್ ಹೇಳ್ತಾರೆ? ಏನ್ ಹೇಳ್ತಾರೆ, ಈಗ ರೆಪ್ಯೂಟೆಡ್ ಜ್ಯುವೆಲ್ರಿ ಶಾಪ್ ಹೋಗ್ತೀವಿ ಅಂತಂದ್ರೆ ನಾವು ಒಂದೇ ಸಲ ಬಲ್ಕ್ ಆಗಿ ಅಮೌಂಟ್ ಕೊಟ್ಟು ಒಂದೇ ಸಲ ತಗೋಬೇಕಾಗತ್ತೆ. ಸೊ ನನ್ನ ಪ್ರಕಾರ ಏನಂತಂದ್ರೆ ಮೋಸ್ಟ್ಲಿ ಇದೆಲ್ಲ ಚಿಕ್ಕ ಚಿಕ್ಕ ಶಾಪ್ಗಳಲ್ಲಿ ನಡೆಯುತ್ತೆ. ಬಿಕಾಸ್ ಸಮ್ಟೈಮ್ಸ್ ಏನ್ ಮಾಡ್ತಾರೆ ಅಂದ್ರೆ ಜನ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಳಕ್ಕೂ ಟ್ರೈ ಮಾಡ್ತಾರೆ ಚಿನ್ನನ, ಯಾಕಂದ್ರೆ ಒಂದೇ ಸಲ ದುಡ್ಡು ಕೊಟ್ಟು ತಗೊಳಕ್ ಆಗೋದಿಲ್ಲ. ಇದು ಹೊಡೆತ ಬೀಳೋದು ಮಧ್ಯಮ ವರ್ಗದವ್ರಿಗೆ ಮತ್ತೆ ಬಡವ್ರಿಗೆನೆ. ಯಾಕಂದ್ರೆ ಅದೇ ಆಸ್ ಮಮತಾ ಹೇಳ್ದಾಗೆ ತುಂಬಾ ರೆಪ್ಯೂಟೆಡ್ ಶಾಪ್ ಅವರು ಅವ್ರ ರೆಪ್ಯುಟೇಷನ್ ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಇದರಿಂದ ಮಧ್ಯಮ ವರ್ಗದವ್ರಿಗೆ ಮತ್ತೆ ಕೆಳ ಮಟ್ಟದ ವರ್ಗದವ್ರಿಗೆನೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ನನ್ನ. ಆಕ್ಚುಲಿ ಚಿಕ್ಕ ಅಂಗಡಿಯವರು ಎಲ್ಲರೂ ಆತರ ಮಾಡ್ತಾರೆ ಅನ್ನೋದು ತಪ್ಪಾಗುತ್ತೆ. ಯಾಕಂದ್ರೆ ಯಾರೋ ಒಬ್ರು ಇರ್ತಾರೆ, ನಾಳೆ ದಿನ ಹೋಗ್ಬಿಟ್ಟು ನಾವ್ ಈ ಕಾರ್ಯಕ್ರಮ ನೋಡ್ತಾ ಇರುವಂತ ವೀಕ್ಷಕರು ಹೋಗ್ಬಿಟ್ಟು ಇದು ಇವ್ರು ಕಳ್ರು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇವತ್ತಿನ ಶೋರೂಮ್ ಎಷ್ಟೇ ದೊಡ್ಡದಾಗಿದ್ರು ಚಿಕ್ಕ ಅಂಗಡಿಯಿಂದಲೇ ಎಲ್ಲಾರು ದೊಡ್ಡ ಅಂಗಡಿ ಮಾಡಿರೋದು. ಸೊ ಈ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ರು ಅಷ್ಟೇ ಚಿಕ್ಕವರಾಗಿಂದ ದೊಡ್ಡವರಾಗಿ ಬೆಳೆದಿದ್ದಾರೆ. ಅಂದ್ರೆ ಇವಾಗ ಚಿಕ್ಕವರೆಲ್ಲ ತಪ್ಪು ಮಾಡ್ತಾರೆ ಅಂತ ನಾವ್ ಹೇಳಕ್ಕಾಗಲ್ಲ. ಬಟ್ ಎಲ್ಲಾ ಇಂಡಸ್ಟ್ರಿಯಲ್ಲಿ ದೊಡ್ಡವರೆಲ್ಲ ಸಾಚಾಗಳು ಅಂತಾನೆ ನಾನು ಹೇಳ್ತಾ ಇಲ್ಲ, ಅವ್ರ ನಂಬಿಕೆ. ನಾನು ಹೇಳಿದ್ನಲ್ಲ, ಪ್ರತಿಯೊಬ್ರು ತನ್ನ ಗ್ರಾಹಕರಿಗೆ ಒಳ್ಳೇದಾಗ್ಬೇಕು ಅನ್ನೋರು ಯಾರು ರೆಪ್ಯುಟೇಷನ್ ಹಾಳು ಮಾಡ್ಕೊಳಲ್ಲ. ಅವ್ರಿಗೆ ಒಳ್ಳೇದಾಗ್ಲಿ, ಯಾಕಂದ್ರೆ ಅವ್ರು ಚೆನ್ನಾಗಾದ್ರೆ ಮತ್ತೆ ನಮ್ಮ ಅಂಗಡಿಗೆ ಬರ್ತಾರೆ. ಇವಾಗ ಒಂದ್ಸರಿ ವ್ಯಾಪಾರ ಮಾಡ್ಬಿಟ್ಟು ನಾವು ಜೀವನ ಪೂರ್ತಿ ಅದರಿಂದ ಬಾಳಕ್ಕಾಗಲ್ಲ. ಅವರಿಂದ 100 ಕಸ್ಟಮರ್ಸ್ ನಮ್ಗೆ ಬರ್ತಾರೆ. ಏನಕ್ಕೋಸ್ಕರ ಬರ್ತಾರೆ? ಒಳ್ಳೆ ಸರ್ವಿಸ್, ಒಳ್ಳೆ ಪ್ರಾಡಕ್ಟ್, ಒಳ್ಳೆ ಡಿಸೈನ್ಸ್, ಸರ್ವಿಸ್ ಚೆನ್ನಾಗಿದ್ರೆ ಮಾತ್ರನೇ ಬರ್ತಾರೆ. ಸೊ ಅದರಿಂದ ಯಾರು ರೆಪ್ಯುಟೇಷನ್ ಹಾಳು ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಎಲ್ಲೋ ಒಂದು ಕಡೆ ಸಣ್ಣ ಪಣ್ಣ ತಪ್ಪಾಗಿರುತ್ತೆ, ಅದನ್ನ ರೆಟಿಫೈ ಮಾಡ್ಬೇಕು, ಎಲ್ಲಾಗಿದೆ ಏನು ಅಂದ್ಬಿಟ್ಟು. ಕೇವಲ ಇದು ಅಂಗಡಿಯವ್ರು ಮಾತ್ರ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಎಲ್ಲೋ ಒಂದ್ ಕಡೆ ಆಗಿರುತ್ತೆ. ಹೆಂಗಾಗಿರುತ್ತೆ, ಇವಾಗ ಹಾಲ್ ಮಾರ್ಕ್ ಅಲ್ಲಿ ಮಿಸ್ಟೇಕ್ ಆಗಿರ್ಬೋದು, ಇಲ್ಲ ಮಾಡೋವಾಗ ಏನಾದ್ರು ಮಿಕ್ಸಿಂಗ್ ಆಗಿರ್ಬೋದು. ಪ್ರತಿಯೊಂದು ಐಡೆಂಟಿಫೈ ಮಾಡ್ಬೇಕಾಗುತ್ತೆ. ಅವಾಗ ಮಾತ್ರ. ಸಾಮಾನ್ಯವಾಗಿ ನಾನು ಕೇಳ್ತಾ ಇರೋದು ಅಂದ್ರೆ ನೀವು ಕೇಳ್ಪಟ್ಟಿರೋ ಹಾಗೆ ಈ ವ್ಯಾಪಾರದಲ್ಲಿ ಸಾಕಷ್ಟು ವರ್ಷಗಳಿಂದ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಯಾವ ತರದ್ದೆಲ್ಲ ಮೋಸ ಆಗುತ್ತೆ ಗ್ರಾಹಕರಿಗೆ ಅಂತ ಹೇಳಿ? ಜನರಲ್ ಆಗಿ ಇವಾಗ ಮನೆ ಹತ್ರ ಹೋಗ್ತಾರೆ, ಪಾಲಿಶ್ ಮಾಡ್ಕೊಡ್ತೀನಿ ಅಂತಾರೆ. ಆರ್ಟಿಫಿಷಿಯಲ್ ಒಡವೆನ ಸೇಮ್ ಡಿಟ್ಟೋ ಇರುತ್ತೆ, ಸ್ವಲ್ಪ ಹೊತ್ತು ಆದ್ಮೇಲೆ ತಗೊಳ್ಳಿ ಅಂತ ಹೇಳ್ತಾರೆ. ಆ ಥರ ಆಗೋಕ್ಕೆ ಸಾಧ್ಯತೆ ಇದೆ. ಮತ್ತೆ ಕೆಲವ್ರು ಏನು ಮಾಡ್ತಾರೆ, ಈ ಕಳ್ಳರುಗಳು ಇರ್ತಾರೆ ನೋಡಿ ನಿಮಗೆ ಬಿಸ್ಕೆಟ್ ಇಷ್ಟು ಕಮ್ಮಿ ಸಿಗುತ್ತೆ, ನೀವು ಬಜಾರಲ್ಲಿ ವಿಚಾರಿಸಿ ಇಷ್ಟು ಇರುತ್ತೆ ಅಂದ್ಬಿಟ್ಟು ಕೊನೆಗೆ ಅಲ್ಲಿ ಕೂಡ ಗೋಲ್ಮಾಲ್ ಮಾಡಿ ಅವ್ರು ಕಟ್ಟಾಕ್ಬಿಟ್ಟು ಹೊಡ್ಕೊಂಡು ಹೋಗ್ತಾರೆ, ದುಡ್ಡೆಲ್ಲ ಹೊಡ್ಕೊಂಡು ಹೋಗ್ತಾರೆ. ಆ ಥರನೂ ಮಾಡಿದ್ದಾರೆ. ಸೊ ಎಲ್ಲ ನಮ್ಗೆ ಬರ್ತಾ ಇರೋಂಥ ನೀಸು ಯಾವ ಥರ ಅಂದರೆ ಪ್ರತಿಯೊಂದು ಅಷ್ಟೇ ನೋಡಿ, ಯಾವುದೇ ಒಂದು ನಾವು ಎಲ್ಲಿ ಕರೆಕ್ಟ್ ಅಂತ ಅನ್ಕೊಂಡು ಕರೆಕ್ಟಾಗಿ ದುಡ್ಡು ಕೊಡ್ತೀವೋ ಅಲ್ಲಿ ಮೋಸ ಸಿಗಲ್ಲ. ಆಮೇಲೆ ಎರಡನೇದು ಬಂದು ಏನಂದ್ರೆ, ನಾವು ಕೊಡೋ ರೇಟು ತೀರಾ ಕಮ್ಮಿ ಕೇಳಿದ್ರೆ ಅವ್ರು ಕೊಡಕ್ ಸಾಧ್ಯನೇ ಇಲ್ಲ. ನೀವು ತುಂಬಾನು ಕಮ್ಮಿ ಕೇಳಿ ಕ್ವಾಲಿಟಿ ಚೆನ್ನಾಗಿರ್ಬೇಕಂದ್ರೆ ಕೊಡಕ್ ಸಾಧ್ಯ ಇಲ್ಲ. ಮಾರ್ಜಿನಲ್ ಬೇಕಂದ್ರೆ 1% 2% ಏರುಪೇರುಗಳು ಕಸ್ಟಮರ್ಗೋಸ್ಕರ ಬಿಟ್ಕೊಡ್ಬೋದು. ಬಟ್ ನಮಗಿಂತ ನಮ್ ಕಾಸ್ಟ್ಗಿಂತ ಕಮ್ಮಿ ಕೇಳಿದ್ರೆ ಕೊಡಕ್ ಸಾಧ್ಯ ಇಲ್ಲ. ಅಂತ ಅವ್ರು ಏನ್ ಮಾಡ್ತಾರೆ, ಬಿಸ್ನೆಸ್ ಬೇಡಪ್ಪ ಪರವಾಗಿಲ್ಲ ಅಲ್ಲೇ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಅಲ್ಲ, ಅವ್ರು ಹೇಳಿದ್ರಲ್ಲ ರೇಟ್ ಕಡಿಮೆ ಕೇಳ್ತಾರೆ, ಅವಾಗ ಕಾಸಿಗೆ ತಕ್ಕ ಕಜ್ಜಾಯ ಕೊಡ್ತಾರೆ. ಕಬ್ಣಾನು ತಗೊಳ್ಬೇಕು, ಕಾಪರು ತಗೊಳ್ಬೇಕು. ಅಂದ್ರೆ ನಮ್ ತಲೆ ಮೇಲೆ ನಾವೇ ಕಲ್ಚರ್ ಒಂದು ಎಥಿಕ್ಸ್ ಅಂತ ಫಾಲೋ ಮಾಡುವಂತ ಒಂದು ಶೋರೂಮ್ಗಳಲ್ಲಿ, ಶಾಪ್ಗಳಲ್ಲಿ ಪರ್ಚೇಸ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಇಲ್ಲ, ಈಗ ಏನಾಗುತ್ತೆ, 1% 2% ಕೊಡ್ತೀವಿ ಅಂತಾರೆ. 1% 2% ಯಾವ ಜ್ಯುವೆಲ್ರಿನೂ ಮಾಡಕ್ಕಾಗಲ್ಲ. ಇವಾಗ 1 ಗ್ರಾಮ್ ಒಡವೆ ತಗೊಂತೀರಾ, 1% ಕೊಟ್ರೆ ಅದ್ರ ವ್ಯಾಲ್ಯೂ ಎಷ್ಟಾಗುತ್ತೆ? ಹಬ್ಬ ಬಂದ್ರೆ 1% 30 ರೂಪಾಯಿ. 30 ರೂಪಾಯಿಗೆ ಚಿನ್ನದ ಒಡವೆ ಮಾಡಿಕೊಡಕ್ ಸಾಧ್ಯನಾ? ಅದೊಂಥರ ಅಟ್ರಾಕ್ಟಿವ್ ಟಾಪ್ ಇದೆ. ಸೊ ಅದನ್ನ ನೀವು ಯೋಚನೆ ಮಾಡ್ಬೇಕು ಅಷ್ಟೇ, ನಾವು ಹೇಳಕ್ಕಾಗಲ್ಲ. ಓಕೆ ಮಮತಾ ಅವರೇ, ಬೇರೆ ಬೇರೆ ಕಡೆಗಳಲ್ಲಿ ನಾವು ನೋಡಿರ್ಬೋದು, ಮದ್ವೆ ಮುಂಜಿ ಅದು ಇದು ಅಂತ ಹತ್ರ ಬರ್ತಾ ಇದೆ. ಸೊ ಸಿಕ್ಕಾಪಟ್ಟೆ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಕೂಡಿಟ್ಟಿರುವಂತಹ ಎಲ್ಲಾ ದುಡ್ಡನ್ನ ಹೋಗಿ ಸುರಿದು ಬಿಡ್ತೀವಿ. ಆದ್ರೆ ನಾವು ಸುರಿತಾ ಇರುವಂತದ್ದು ಚಿನ್ನಕ್ಕಲ್ಲ, ಚಿನ್ನದ ಏನು ಸೋಗಲಿರುವಂತಹ ಕಬ್ಬಣಕ್ಕೆ ಅಂತ ಹೇಳಿ ಗೊತ್ತಾದಾಗ ಆಘಾತ ಸಹಜವಾಗಿ ಆಗುತ್ತಲ್ವಾ ಅಂತ. ಖಂಡಿತ. ಏನ್ ಹೇಳ್ತೀರಾ ಅದ್ರ ಬಗ್ಗೆ ಅಂತ ಹೇಳಿ? ನನ್ಗೆ ಆಘಾತ ಆಗತ್ತೆ ಅಂತ ನಾವು ಪರ್ಚೇಸ್ ಮಾಡಿದಿರ ಇರೋಕ್ಕೂ ಎಲ್ಲಾ ಹೆಣ್ಣು ಮಕ್ಳಿಗೂ ಚಿನ್ನ ಅನ್ನೋದು ಒಂದಿದ್ರೆ ಇನ್ನೂ ಒಂದ್ ಬೇಕು ಅನ್ನೋಂತ ಅತಿ ಆಸೆ ಅಂತಾನೆ ಹೇಳ್ಬೋದು. ಬರೀ ಆಸೆ ಅಲ್ಲ, ಆಸೆ ಎಲ್ಲರಿಗಿರುತ್ತೆ. ಅದು ಆತರ ಅತಿ ಆಸೆ ಇದ್ದಾಗ ಏನಾಗತ್ತೆ, ಆವಾಗ ಮೋಸ ಹೋಗಂತ
ಸಂದರ್ಭಗಳು ಬಂದೇ ಬರುತ್ತೆ. ಓಕೆ ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಡಿಸ್ಕಸ್ ಮಾಡೋಣ. ನೋಡಿದ್ರಲ್ಲ ವೀಕ್ಷಕರೇ, ನಾನಾಗ್ಲೇ ಹೇಳ್ತಾ ಇದ್ದೆ ಮೋಸ ಮಾಡೋರು ಇದ್ದಾರೆ, ಮೋಸ ಹೋಗೋರು ಇರ್ತಾರೆ ಅಂತ. ನಮ್ ಜೊತೆ ಇರುವಂತ ಸಿಂಥಿಲ್ ಅವರು ಹೇಳ್ತಾ ಇದ್ರು, ಹಾಗಂತ ಎಲ್ಲರನ್ನೂ ಕೂಡ ಜನರಲೈಸ್ ಮಾಡೋದಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳಿ. ನಿಜಕ್ಕೂ ಶಿಲ್ಪ ಅವರೇ, ಒಂದು ಬಳೆಯ ಒಳಗೆ, ಒಂದು ಟೊಳ್ಳಾಗಿರುವಂತಹ ಬಳೆ ಒಳಗೆ ಅದು ಗಟ್ಟಿಯಾಗಿರ್ಬೇಕು ಅಂತ ಹೇಳಿ 7 ರಿಂದ 8 ಕಬ್ಬಿಣದ ತಂತಿಗಳನ್ನ ಹಾಕಿ ಗ್ರಾಹಕರಿಗೆ ಟೋಪಿ ಹಾಕ್ತಾರೆ ಅಂತ ಹೇಳಿದ್ರೆ ನಾವೇನ್ ಮಣ್ಣು ತಿನ್ಬೇಕಾಗಿದ್ರೆ ಅಂತ. ನಾನು ಅದೇ ಆ ಪ್ಲಾಸ್ಟಿಕ್ ರಿಂಗ್ ಹಾಕೋದು ನೋಡಿದೀನಿ. ಅಂದ್ರೆ ಅದು ವೆಯ್ಟ್ ಇರಲ್ಲ, ಜಸ್ಟ್ ಫಾರ್ ಸೆಕ್ಯೂರಿಟಿಗೋಸ್ಕರ ಹಾಕ್ತಾರೆ ಅಂತ ನಾನು ಕೇಳಿದ್ದೆ. ಬಟ್ ಇವಾಗ ಕಬ್ಬಿಣದನ್ನೇ ಹಾಕಿ ನಮಗೆ ವೆಯ್ಟ್ ಜಾಸ್ತಿ ಕೊಟ್ಟು ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಬೇಜಾರಾಗತ್ತೆ. ಕಂಪ್ಯಾರಿಟಿವ್ಲಿ ಫಾರಿನ್ ಕಂಟ್ರೀಸ್ಗೆಲ್ಲ ಹೋಲಿಸ್ಕೊಂಡ್ರೆ ನಮ್ಮ ಇಂಡಿಯಾದಲ್ಲಿ ಮಹಿಳೆಯರಿಗೆ ಚಿನ್ನ ಅನ್ನೋದು ತುಂಬಾ ಮುಖ್ಯ, ತುಂಬಾ ಅಟ್ಯಾಚ್ಮೆಂಟು ಕೂಡ ಚಿನ್ನ ಅಂತಂದ್ರೆ. ಮದುವೆಗಳಲ್ಲಾಗ್ಲಿ ಫಂಕ್ಷನ್ಸ್ಗಳಲ್ಲಾಗ್ಲಿ ಚಿನ್ನ ಇಲ್ದೇನೆ ಆಚೆ ಹೋಗಲ್ಲ ನಮ್ಮ ಹೆಂಗಸರು. ಸೊ ನಿಮ್ಗೆ ಗೊತ್ತಿರೋ ಹಂಗೇನೆ. ಅಂಥದ್ರಲ್ಲಿ ಈ ತರ ಎಲ್ಲ ಮೋಸ ಆಗ್ತಾ ಇದೆ ಅಂತಂದ್ರೆ ಎಷ್ಟು ಬೇಜಾರಾಗತ್ತೆ, ನೀವು ಹೇಳ್ಬೇಕು. ಓಕೆ ಸೆಂಥಿಲ್ ಅವರೇ, ಇವ್ರು ಹೇಳ್ತಾ ಇದ್ರು ಸ್ವಲ್ಪ ಗಟ್ಟಿ ಬರೋದಕ್ಕೆ ಅಂತ ಹೇಳಿ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡೋದನ್ನ ನಾವು ಕೂಡ ನೋಡಿದೀವಿ. ಅದು ವಾಷರ್ ಅಂತ ಬರುತ್ತೆ. ಇವಾಗ ಓಲೆಗೆ ಹೆಂಗೆ ಗ್ರಿಪ್ಗೋಸ್ಕರ ವಾಷರ್ ಹಾಕೊಂತೀವೋ ಅದೇ ತರ ಬಳೆಗೂ ಬಂದಿದೆ. ಬಳೆದು ಏನಂದ್ರೆ ಬಳೆ ಅವ್ರ ಸೆಲೆಕ್ಷನ್ ಆಗಿ ಬಿಲ್ಲಿಂಗ್ ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಪ್ಲಾಸ್ಟಿಕ್ ಬಳೆ ಹಾಕ್ತಿವಿ ಅದಕ್ಕೆ, ಏನಕ್ಕೆ ಗ್ರಿಪ್ಗೋಸ್ಕರ. ಅದಕ್ಕೂ ಸಪರೇಟ್ ಚಾರ್ಜ್ ತಗೊಂತೀವಿ. ಇದ್ರ ಬ್ಯಾಂಗಲ್ಸ್ಗೆ 100 ರೂಪಾಯಿ 150 ರುಪೀಸ್ ಆ ತರ ಚಾರ್ಜ್ ಮಾಡ್ತೀವಿ. ಅದನ್ನ ಚಿನ್ನ ತೂಕದಲ್ಲಿ ಏನು ಕೊಡಲ್ಲ. ಕಾರ್ಯಕ್ರಮ ನೋಡ್ತಾ ಇರುವಂತ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಡೌಟ್ಸ್ ಬರ್ತಾ ಇದೆ ಅಂತ ಹೇಳಿ ಅನ್ಕೋತೀನಿ. ಖಂಡಿತ ನಾನು ಸಾಕಷ್ಟು ಸಾಧ್ಯವಾದಷ್ಟು ಕಾಲ್ಸ್ ಬರ್ತಾ ಇದೆ. clarification. Okay. ನರೇಂದ್ರ ಕುಮಾರ್ ಕಾಲ್ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಓಕೆ, ಕಾರ್ಯಕ್ರಮ ನೋಡ್ತಾ ಇದ್ದೀರಲ್ವಾ? ಖಂಡಿತ ನೋಡ್ತಾ ಇದ್ದೀನಿ ಮೇಡಮ್. ಚಿನ್ನ ಖರೀದಿ ಮಾಡೋದಕ್ಕೆ ಹೋಗುವಾಗ ಯಾವತ್ತಾದ್ರೂ ಡೌಟ್ ಕಾಡಿತಾ ನರೇಂದ್ರ ಅವರೇ? ಹೌದು ಮೇಡಮ್, ನನಗೆ ಮೊನ್ನೆ ನಮ್ಮ ಮಗಳ ಮದುವೆ ಮಾಡಿದೆ ಮೇ ತಿಂಗಳಲ್ಲಿ. ಆಗ ಚಿನ್ನ ಖರೀದಿ ಮಾಡೋದಕ್ಕೆ ಅಂತ ಅನ್ಬಿಟ್ಟು ರಾಜಾ ಮಾರ್ಕೆಟ್ ಹತ್ರ ಹೋಗಿದ್ದೆ. ಬೆಂಗಳೂರಲ್ಲಿ ರಾಜಾ ಮಾರ್ಕೆಟ್ ಅಂತಿದೆ, ಅಲ್ಲಿ ಹೋಗಿದ್ದೆ. ಅಲ್ಲಿ ಸುಮಾರು ಒಂದು ಹೆಚ್ಚು ಕಮ್ಮಿ ಒಂದು 100-120 ಗ್ರಾಮ್ ಆಗುವಷ್ಟು ಚಿನ್ನ ಖರೀದಿ ಮಾಡಿದೆ. ಅಲ್ಲಿ ಆ ಅಂಗಡಿಗಳಲ್ಲಿ ಖರೀದಿ ಮಾಡಿದಾಗ ನೋಡಿ, ನೀವು ಬೇಕಾದ್ರೆ ಈ ಅಂಗಡಿಗಳಲ್ಲಿ ಪ್ಲೇಟ್ ಇಟ್ಬಿಟ್ಟು ಪ್ಲೇಟ್ ಮೇಲೆ ಚಿನ್ನ ಇಡ್ತಾರೆ, ತೂಕದ ಮೇಲೆ ಪ್ಲೇಟ್ ಇಟ್ಬಿಟ್ಟು ಪ್ಲೇಟ್ ಮೇಲೆ ಚಿನ್ನ ಇಡ್ತಾರೆ. ಈ ಅಂಗಡಿಯವರು ಈಗ ನೀವು ನೋಡ್ತಾ ಇರೋದು ಬರೀ ಕಾರ್ಯಕಾರಗಳು ಕೆಲಸ ಮಾಡ್ತಾರೆ, ಅದರಲ್ಲಿ ಇದು ಏನು ಕಬ್ಬಣ ಇದು ಮಿಕ್ಸ್ ಮಾಡ್ತಾರೆ, ಹಂಗೆ ತೋರಿಸ್ತಾ ಇದ್ದೀರಾ. ಆದ್ರೆ ಇದೀಗ ಎಲ್ಲದಕ್ಕಿನ್ನ ಗ್ರಾಹಕರಿಗೆ ತುಂಬಾ ಮೋಸ ಆಗ್ತಾ ಇರೋದು ತೂಕದಲ್ಲಿ. ನೋಡಿ, ಅಲ್ಲಿ ರಾಜಾ ಮಾರ್ಕೆಟ್ ಎದುರುಗಡೆ ಒಂದು ಗೌರ್ಮೆಂಟ್ ಅವರು ಒಂದು ಅಂಗಡಿ ಇಟ್ಟಿದ್ದಾರೆ. ಏನಂತಂದ್ರೆ ಇಲ್ಲಿ ನೀವ್ ಏನೇ ಚಿನ್ನ ಪರ್ಚೇಸ್ ಮಾಡಿದ್ರು ಆ ತೂಕಕ್ಕೂ ಮತ್ತೆ ನೀವು ಅಲ್ಲಿ ಹೋಗಿ ಗೌರ್ಮೆಂಟ್ ಅಲ್ಲಿ ನೀವು ತೂಕ ಒಂದಿದೆ, ಅಲ್ಲಿ ₹1 ತಗೊಳ್ತಾರೆ ಒಂದು ತೂಕಕ್ಕೆ. ಅಲ್ಲಿ ₹1 ತಗೊಂಡ್ರೆ ಪರ್ಫೆಕ್ಟ್ ಏನ್ ಗ್ರಾಮ್ ಇದೆ, ಎಷ್ಟು ಗ್ರಾಮ್ ಇದೆ, ಎಷ್ಟು ತೂಕ ಇದೆ ಅಂತ ಕರೆಕ್ಟ್ ಆಗಿ ಒಂದು ಬಿಲ್ ಸಮೇತ ಕೊಡ್ತಾರೆ ಅಲ್ಲಿ. ಆದ್ರೆ ಇಲ್ಲಿ ತಕಡಿಯಲ್ಲಿ ತುಂಬಾ ಮೋಸ ಮಾಡ್ತಾರೆ ಇವರು. ಇದು ಚೇಂಜ್ ಮಾಡ್ತಾರೆ, ಆ ಪ್ಲೇಟ್ ನ ಇಟ್ಬಿಟ್ಟು 0 ನಂಬರ್ ಮಾಡ್ತಾರೆ. ಆ 0 ನಂಬರ್ ಮಾಡ್ಬೇಕಾದ್ರೆ ಎಷ್ಟು ಒಳಗಡೆ ಇರ್ತಾರೆ, ಆ ತಕಡಿ ಎಷ್ಟು ಚೆನ್ನಾಗಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು ಚೆಕ್ ಮಾಡೋರು ಯಾರು ಇಲ್ಲ. ಹಾಗಾಗಿ ಸುಮಾರು ಏನಿಲ್ಲ ಅಂತಂದ್ರೆ 1 ಗ್ರಾಮ್ಗೆ ಇವಾಗ ನಮಗೆ ₹3,000 ಇವತ್ತಿನ ರೇಟ್ ಪ್ರಕಾರ ಅಟ್ಲೇ ಒಂದು ಅಪ್ರಾಕ್ಸಿಮೇಟ್ಲಿ ಹೇಳೋದಾದ್ರೆ 1 ಗ್ರಾಮ್ಗೆ ₹3,000. ಅಲ್ಲಿ ಸುಮಾರು 2 ರಿಂದ 3 ಗ್ರಾಮು ಅಥವಾ 4 ಗ್ರಾಮು ಜಾಸ್ತಿ ತಗೊಂಡಾಗ 5 ಗ್ರಾಮು ಈ ತರ ಎಲ್ಲ ಅವರು ಜಾಸ್ತಿ ಈ ರೀತಿನೂ ಮೋಸ ಆಗುತ್ತೆ ಅಂತ ನೀವೀಗ ಹೇಳ್ತಾ ಇರೋದು. ಹಾಗಿದ್ರೆ ಹೌದೌದು, ಸೆಂಥಿಲ್ ಅವ್ರು ಹೇಳ್ತಾ ಇದ್ರು ಗವರ್ಮೆಂಟ್ ನವರು ಸಿಕ್ಕಾಪಟ್ಟೆ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ಬಿಟ್ಟಿದ್ದಾರೆ ಅಂತ. ಇವ್ರು ಹೇಳೋದು ಕೇಳಿದ್ರೆ ಯಾವ್ದು ಅಪ್ಲೈ ಆಗಿಲ್ಲ ಅಂತ ಹೇಳಿ ಅನ್ಕೋತೀನಿ. ನೋಡಿ, ಈಗ ಒಂದು 2 ಸೆಕೆಂಡ್ ಮಾತಾಡ್ತೀನಿ ನೋಡಿ. ನಾನು ಚಿನ್ನ 128 ಗ್ರಾಮ್ನ ಇಲ್ಲಿ ದೊಡ್ಡ ಪ್ರತಿಷ್ಠಿತ ಅಂಗಡಿ ಇವ್ರು ಹೇಳ್ತಾ ಇದಾರೆ, ಒಳ್ಳೆ ಅಂಗಡಿ, ಅವರ ಇದನ್ನ ಹಾಳು ಮಾಡ್ಕೊಳಕಿಲ್ಲ ಅಂತವ್ರು ಆತರ ಮೋಸ ಮಾಡಕ್ಕಿಲ್ಲ ಅಂತ ಹೇಳ್ತಾ ಇದಾರೆ ಇವರು ಟಿವಿ ಚಾನಲ್ ಅಲ್ಲಿ ಕುತ್ಕೊಂಡು. ಅವರೇ ಹೋಗಿ ರಾಜಾ ಮಾರ್ಕೆಟ್ ಅಲ್ಲಿ ಸುಮಾರು ಅಂಗಡಿಗಳಿದೆ ಅವಿನಿ ರೋಡ್ ನಲ್ಲಿ, ಬೇಕಾದ್ರೆ ಪರೀಕ್ಷೆ ಮಾಡ್ಲಿ ನಾನು ಹೇಳ್ತಿರೋ ಸುಳ್ಳು ನಿಜ ಅಂತ ಅಂದ್ಬಿಟ್ಟು. ಈಗ ನೋಡಿ, ರೇಷನ್ನು ಮತ್ತೆ ಎಲ್ಲಾ ಅಂಗಡಿಗಳನ್ನು ಈ ತೂಕ ಚೆಕ್ ಮಾಡೋದಕ್ಕೆ ಗೌರ್ಮೆಂಟ್ ಇಂದ ಒಬ್ರು ಬಂದು ಸೀಲ್ ಹಾಕ್ಬಿಟ್ಟು ಹೋಗ್ತಾರೆ, ಕರೆಕ್ಟ್ ಆಗಿದ್ಯಾ ಬಟ್ಟು ತೂಕ ಕರೆಕ್ಟ್ ಆಗಿದ್ಯಾ ಅಂತ ಒಂದು ಸೀಲ್ ಹಾಕ್ಬಿಟ್ಟು ಹೋಗ್ತಾರೆ. ಆದ್ರೆ ಇವತ್ತವರೆಗೂ ಆ ತರ ಒಂದು ಇದು ಪ್ರೊಸೀಜರ್ ಈ ಚಿನ್ನದ ಅಂಗಡಿಗಳಲ್ಲಿ ಯಾರು ಮಾಡಿಲ್ಲ ಗೌರ್ಮೆಂಟ್ ಅವರು. ಆ ತೂಕದಿಂದ ಬಹಳಷ್ಟು ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ. 1 ಗ್ರಾಮ್ ₹3,000 ಅಂದ್ರೆ ಲೆಕ್ಕ ಹಾಕೊಳ್ಳಿ ಪಾಪ. ಆಕೆ ಮಹಿಳೆ ಹೇಳ್ತಾ ಇದ್ದಾಳೆ, ನಾನು ಡೈಲಿ ಕೂಡಿಕ್ಬಿಟ್ಟು ಚಿನ್ನ ತಗೊಳ್ಬೇಕು ಅಂತ ಕೂಡಿಕ್ಕಿದ ಹಣದಲ್ಲಿ ಹೊಟ್ಟೆ ಬಟ್ಟೆ ಕಟ್ಟಿ ತಗೊಂಡು ಕೂಡಿಕ್ಬಿಟ್ಟು ಹೋಗಿ ತಗೊಳ್ತೀನಿ ಅಂತ ಅಂದ್ಬಿಟ್ಟು ಇಂತ ತರ ಏಕ್ದಮ್ ₹3,000 ಅವರು ಹೆಚ್ಚಿಗೆ 1 ತಿಂಗಳಿಂದ ₹3,000 ಕುಡಿಕಿರ್ತಾರೆ ಅನ್ಕೊಳ್ಳಿ. ಒಂದೇ ಸೆಕೆಂಡ್ ಅಲ್ಲಿ ಅವರು ₹3,000 ಹೊಡ್ಕೊಳ್ತಾರೆ ಅಂತಂದ್ರೆ ಗ್ರಾಹಕರಿಗೆ ಈ ತರ. ನರೇಂದ್ರ ಅವರೇ, ನಮ್ದು ಕೂಡ ಅದೇ ಪ್ರಶ್ನೆ ಇರೋಂಥದ್ದು. ವ್ಯಾಪಾರಿಗಳು ಈ ರೀತಿ ಕಳ್ಳರಾಗ್ಬಿಟ್ರೆ ನಾವೇನ್ ಮಾಡೋದು ಗ್ರಾಹಕರು ಅಂತ ಹೇಳಿ ನಮ್ದು ಕೂಡ ಪ್ರಶ್ನೆ ಇರೋದು. ನೋಡೋಣ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಧನ್ಯವಾದ.
ಓಕೆ ಸೆಂಥಿಲ್ ಅವ್ರು ಹೇಳಿದ್ರು ಗೌರ್ಮೆಂಟ್ ಅವರು ಸೀಲ್ ಹಾಕಿರ್ತಾರೆ ಅಂತ. ಅದು ಬಂದು ಏನಂದ್ರೆ ತೂಕ ಚೆಕ್ ಮಾಡ್ಕೊಳ್ಳೋಕೆ ಒಂದು ರಿಸಿಪ್ಟ್ ಕೊಡ್ತಾರೆ. ₹1 ಕೊಟ್ರೆ ಇಷ್ಟು ಗ್ರಾಮ್ಗೆ ಅಂದ್ಬಿಟ್ಟು ಇಷ್ಟು ಚಾರ್ಜ್ ಮಾಡ್ತಾರೆ. ಬಟ್ ವೇಯಿಂಗ್ ಮಿಷಿನ್ ಇರುತ್ತಲ್ಲ, ಪ್ರತಿಯೊಂದು ಅಂಗಡಿಯಲ್ಲೂ ಗೌರ್ಮೆಂಟ್ ಅವ್ರು ಬಂದು ಚೆಕ್ ಮಾಡಿ ಸೀಲ್ ಹಾಕ್ತಾರೆ. ಸೊ ಬಹುಶಃ ಅವರು ಯಾವ ಅಂಗಡಿಯಲ್ಲಿ ತಗೊಂಡಿದಾರೋ ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರು ಏನೋ ಲೈಸೆನ್ಸ್ ಅಪ್ಲೈ ಮಾಡಿಲ್ವೋ ಏನೋ ಗೊತ್ತಿಲ್ಲ. ಪ್ರತಿಯೊಂದು ಅಂಗಡಿಗೆ ಕೂಡ ಚೆಕ್ ಮಾಡಿ ಪ್ರತಿ ವರ್ಷ ರಿನ್ಯೂವಲ್ ಮಾಡ್ತೀವಿ ನಾವು. ನಮ್ಮ ಅಂಗಡಿಗೆ ಬರ್ತಾರೆ, ಪ್ರತಿಯೊಂದು ವೇಯಿಂಗ್ ಮಿಷಿನ್ ಚೆಕ್ ಮಾಡ್ತಾರೆ, ಕಟ್ಲ ತಗೊಂಡ್ಬಂದು ಅದರಲ್ಲಿ ನೋಡಿ ಸೀಲ್ ಹಾಕ್ತಾರೆ. ಅಲ್ಲ ಸರ್, ಅವ್ರು ಹೇಳೋ ಪ್ರಕಾರ 2 ರಿಂದ 3 ಗ್ರಾಮ ಈ ರೀತಿ ಮಕ್ಮಲ್ ಟೋಪಿ ಹಾಕ್ತಾರೆ ಅಂತಂದ್ರು. ₹9,000 ಅಲ್ಲೇ ಹೋಯ್ತಲ್ಲ ಅಂತ. ಖಂಡಿತ. ಬಟ್ ಅವರು ಅವಾಗ್ಲೇ ಇನ್ಫಾರ್ಮ್ ಮಾಡ್ಬೇಕಾಯ್ತು ಅವ್ರಿಗೆ. ಅಲ್ಲಿಗೆ ಹೋಗಿ ಯಾಕೆ ಬಿಡ್ತಾರೆ? ಅವ್ರು ಕಷ್ಟಪಟ್ಟಿರೋ ದುಡ್ಡು ಅಲ್ವಾ? ಸೊ ಇವರು ಸೈಲೆಂಟ್ ಆಗಿರ್ಬಾರ್ದು. ಹಂಗ್ ಮೋಸ ಆಗಿದೆಯಲ್ಲ ಮೇಡಮ್. ಇವಾಗ ಅವರಿಂದ ನಾಳೆ ದಿನ ಮೋಸ ಮಾಡೋರು ಕೂಡ ಎಚ್ಚರಿಸ್ಕೊಂತಾರೆ. ಇನ್ಮೇಲೆ ನಾವು ನಡೆಯಲ್ಲಪ್ಪ, ಇಷ್ಟ ದಿನ ಆಗೋಯ್ತು, ಇದೆಲ್ಲ ಬಂದ್ ಮಾಡ್ಬಿಟ್ಟು ನಿಯತ್ತಾಗಿರ್ಬೇಕು ಅನ್ನೋದು ಅವ್ರು ಕೂಡ ತಿಳ್ಕೊಂತಾರೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ತುಮಕೂರಿಂದ ಉಮೇಶ್ ಕರೆ ಮಾಡಿದ್ದಾರೆ. ನಮಸ್ಕಾರ ಉಮೇಶ್ ಅವರೇ. ನಮಸ್ಕಾರ ಮೇಡಮ್. ಓಕೆ, ನಿಮಗೆ ಯಾವತ್ತಾರ ಈ ರೀತಿ ಮೋಸ ಆಗಿತ್ತಾ? ಮೇಡಮ್ ಈಗ ಏನಾಗಿದೆ ಅಂದ್ರೆ, ನಾನು ಒಂದು ಮಂಡ್ಯದಲ್ಲಿ, ಹಲೋ ಹೇಳಿ ಕೇಳಿಸ್ತಾ ಇದೆ. ಮಂಡ್ಯದಲ್ಲಿ ಒಂದು 12 ಗ್ರಾಮ್ದು ಒಂದು ಚೈನ್ ತಗೊಂಡೆ. ಬಟ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ಗ್ರಾಮ್ಗೆ ₹250 ವೇಸ್ಟೇಜ್ ಹಾಕ್ತಾರೆ, ಅಲ್ಲ ಮಜೂರಿ. ಜೊತೆಗೆ ಅದೇನ್ ಮಾಡ್ತಾರೆ ಅಂದ್ರೆ, ಅದು ಟೆಸ್ಟಿಂಗ್ ಕೊಟ್ರೆ ಬರೋ ಅದು ಸ್ಕಿನ್ ಮಾತ್ರ ಗೊತ್ತಾಗುತ್ತೆ ಪರ್ಫೆಕ್ಟ್ ಇದು. ಬಟ್ ಒಳಗಡೆ ಏನ್ ಮಾಡಿದ್ದಾರೆ, ನನ್ ಮೊನ್ನೆ ಇದ್ ಮಾಡಿದಾಗ ಅದು ಒಳಗಡೆ ಜಿಂಕ್ ನಲ್ಲಿ ಬೆಸ್ಕೆ ಹಾಕಿದ್ದಾರೆ. ಈ ಜಿಂಕ್ ಅಂದ್ರೆ ಈಗ ಜಿಂಕು ಈಕ್ವಲಿ ಇದು ಗೋಲ್ಡ್ ಕಲರೇ ಬರುತ್ತೆ. ಹಾಗಾಗಿ ಈ ಜೊತೆಗೆ ಇನ್ನೊಂದು ಕೆಲವರಿಂದ ಏನ್ ಮಾಡ್ತಾರೆ, ಬೆಳ್ಳಿನಲ್ಲಿ ಬೆಸ್ಕೆ ಹಾಕ್ತಾರೆ. ಅದರಿಂದ ಸ್ವಲ್ಪ ಈ ಮಂಡ್ಯದಲ್ಲಿ ನಾನು ಸುಮಾರು ಅಂಗಡಿಗಳಲ್ಲಿ ತಗೊಂಡೆ. ನಮ್ಮೂರಿಗೆ ಸರ್ ಯಾವ್ಯಾವ ಶಾಪ್ಸ್ ಅಂತ ಹೇಳಿ ಏನ್ ಮೇಡಮ್ ಮೆನ್ಷನ್ ಮಾಡ್ಬೋದಾ? ಅದ್ರ ಹೆಸರನ್ನ, ಶಾಪ್ ಹೆಸರನ್ನ ಮೆನ್ಷನ್ ಮಾಡ್ಬೋದಾ ಇಲ್ಲಿ? ಹಲೋ, ಹೇಳ್ಬೋದಾ? ಶಾಪ್ಸ್ ಗಳ ಹೆಸರನ್ನ ಹೇಳ್ಬೋದಾ ಅಂತ ಹೇಳಿ? ಯಾವ್ದು ಹೇಳಿ ಮೇಡಮ್? ನೀವು ಎಲ್ಲಿಂದ ಖರೀದಿ ಮಾಡಿದ್ರೋ ಆ ಅಂಗಡಿಗಳ ಹೆಸರುಗಳನ್ನ ಹೇಳ್ಬೋದಾ ಅಂತ? ಮೇಡಮ್ ಇದು ನಮ್ಗೆ ಅಲ್ಲಿ ಶ್ರೀನಿಧಿ ಗೋಲ್ಡ್ ಅಂತ ಇದೆ ಮಂಡ್ಯದಲ್ಲಿ. ಓಕೆ. ಸ್ವಲ್ಪ ಅಲ್ಲಿ ಜೊತೆಗೆ 100ಕ್ಕೆ ₹30 ತಗೊಳ್ತಾರೆ. ಅಲ್ಲ, 100ಕ್ಕೆ ₹30. ₹30,000 ಎಷ್ಟಾಯ್ತು? ₹900 ಆಯ್ತು. ಹಾಗಾಗಿ ಒಳಗಡೆ ಜಿಂಕ್ ಇರುತ್ತೆ, ಜೊತೆಗೆ ಇದಿರುತ್ತೆ. ಅದಕ್ಕೆ ಅವ್ರು ಕೊಡೋದೇನು ಹಾಲ್ ಮಾರ್ಕ್ ಇರುತ್ತೆ 916 ಅಂತ. ಬಟ್ ನಾವು ತಗೊಂಡ್ಬಂದ್ಬಿಡ್ತೀವಿ. ಆಮೇಲೆ ಇದು ಕೆಳಗಡೆ ಮತ್ತೆ ಬೇರೆ ಕಡೆ ಕರಗಿಸಿದಾಗ ಅದ್ರದ್ದು ಇದು ಮೋಸ ಗೊತ್ತಾಯ್ತು. ಉಮೇಶ್ ಅವರೇ, ನಮ್ ಜೊತೆ ಸೆಂಥಿಲ್ ಅವರು ಇದ್ದಾರೆ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅವರು. ಸರ್, ನೀವು ಚೈನ್ ತಗೊಂಡಿದ್ದೀರಲ್ವಾ? ಹೌದೌದು. ಅದರಲ್ಲಿ 916 ಹಾಲ್ ಮಾರ್ಕ್ ಆಗಿತ್ತಾ? ಹೌದು, ಆಗಿತ್ತು. ನೋಡಿ, ಜಿಂಕ್ ನೀವು ಹೇಳಿದ್ರಲ್ಲ, ಜಿಂಕ್ ಜಾಸ್ತಿ ಇದೆ ಅಂದ್ಬಿಟ್ಟು ಯಾವುದೇ ಒಂದು ಒಡವೆ ಮಾಡ್ಬೇಕಂದ್ರೆ ಮೊದಲು ಬೆಳ್ಳಿ ಕಾಪರ್ ಮಿಕ್ಸ್ ಮಾಡ್ತಾ ಇದ್ರು ಸಾಲ್ಡಿಂಗ್ ಪರ್ಪಸ್ಗೆ. ಅದಾದ್ಮೇಲೆ KDM ಅಂತ ಬಂತು. ಆ KDM ಯೂಸ್ ಮಾಡಿದ್ರೆ ಮಾಡೋರಿಗೆ ಕ್ಯಾನ್ಸರ್ ಬರುತ್ತೆ ಅಂದ್ಬಿಟ್ಟು ಅದನ್ನ ಬ್ಯಾನ್ ಮಾಡಿ ಇವಾಗ ಜಿಂಕು ಅನ್ನೋದನ್ನ ಯೂಸ್ ಮಾಡ್ತಾರೆ. ಏನಕ್ಕೋಸ್ಕರ? ಜಿಂಕು ಮೆಲ್ಟ್ ಆಗುತ್ತೆ, ಅಂದ್ರೆ ಜಾಯಿಂಟ್ ಆಗುತ್ತೆ. ಬಟ್ ಅದ್ರಲ್ಲಿ ಪ್ಯೂರಿಟಿ ಏನು ಕಮ್ಮಿ ಬರಲ್ಲ ನಿಮ್ಗೆ. ಪ್ಯೂರಿಟಿ ಕರೆಕ್ಟ್ ಆಗಿರುತ್ತೆ. ಯಾಕಂದ್ರೆ ಹಾಲ್ ಮಾರ್ಕ್ ಮಾಡಿದಾಗ ಪ್ಯೂರಿಟಿ 916 ಇದ್ರೇನೆ ಅವ್ರು ಪಾಸ್ ಮಾಡ್ತಾರೆ. 916 ಇರುತ್ತೆ. ಬಟ್ ಏನಂದ್ರೆ ಬೆಳ್ಳಿ ಇಡೋ ಜಾಗದಲ್ಲಿ ಜಿಂಕ್ ಇಡ್ತಾರೆ. ಅಂದ್ರೆ ಜಿಂಕ್ ಅಂದ್ರೆ ನಿಮ್ಗೆ ಗೋಲ್ಡ್ ತರನೇ ಇರುತ್ತೆ. ಆದ್ರೆ ಅದು ಆಗದೆ ಇದ್ರೆ ಸಾಲ್ಡ್ರ್ ಮಾಡಕ್ ಆಗಲ್ಲ. ಇವಾಗ ನೋಡಿ, ಇಟ್ಕೆ ಕಲ್ಲಿಗೆ ಸಿಮೆಂಟ್ ಮಿಕ್ಸ್ ಮಾಡಿದ್ರೇನೆ ಸ್ಟ್ರಾಂಗ್ ಆಗುತ್ತೆ. ಅದೇ ತರನೇ ಚಿನ್ನಕ್ಕೆ ಜಿಂಕು ಅಂದ್ರೆ ಅದೇ ಪ್ಯೂರಿಟಿ ಇರುತ್ತೆ. ಪ್ಯೂರಿಟಿಯಲ್ಲಿ ನಿಮ್ಗೆ ವ್ಯತ್ಯಾಸ ಇರಲ್ಲ. ಆ ಜಿಂಕು ಏನಂದ್ರೆ ತೂಕ ಬರಲ್ಲ. ಇವಾಗ 100 ಗ್ರಾಮ್ ಇವಾಗ ಅಪರಂಜಿ ಚಿನ್ನ ಇಟ್ಕೊಂತೀವಿ ಅನ್ಕೊಳ್ಳಿ, 10 ಗ್ರಾಮ್ ಜಿಂಕ್ ಮಿಕ್ಸ್ ಮಾಡ್ತೀವಿ. ಅವಾಗ ಆ ಜಿಂಕ್ ಬಂದು ಬರ್ನ್ ಆಗುತ್ತೆ. ಅದು ತೂಕದಲ್ಲಿ ಬರಲ್ಲ, ಮಿಕ್ಸ್ ಆಗುತ್ತೆ. ಕೆಮಿಕಲ್ ತರ ಅದು ಒಂಥರ ಅಷ್ಟೇ. ಅದರಿಂದ ಏನ್ ತೊಂದರೆ ಇಲ್ಲ ಸರ್. ಓಕೆ, ಧನ್ಯವಾದ ಉಮೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ಮೋಸಗಳು ಆಗ್ತಾ ಇದೆ ಅಂತ ಹೇಳಿ ವೀಕ್ಷಕರಿಂದ ಕರೆಗಳು ಬರ್ತಾ ಇದೆ. ಸೆಂಥಿಲ್ ಅವರು ಅದಕ್ಕೆ ಸೂಕ್ತವಾಗಿ ಆನ್ಸರ್ ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ವರ್ಷಗಳಿಂದ ವ್ಯಾಪಾರದ ಅನುಭವ ಅವರಿಗಿದೆ. ಈಗ ಮತ್ತೊಬ್ಬರ ಕಾಲರ್ ರೆಡಿ ಇದ್ದಾರೆ. ಮೈಸೂರಿನಿಂದ ಕುಶಾಲಪ್ಪ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ಮೇಡಮ್. ನಮಸ್ಕಾರ. ಓಕೆ, ಯಾವತ್ತಾರು ಮೋಸ ಆಗಿತ್ತಾ ಕುಶಾಲಪ್ಪ ಅವ್ರಿಗೆ? ಇಲ್ಲ ಮೇಡಮ್, ಮೋಸ ಆಗಿಲ್ಲ. ಏನ್ ಗೊತ್ತಾ, ನಾ ಹೇಳಕ್ಕೆ ಏನ್ ಬೇಕು ಗೊತ್ತಾ, ಮೋಸ ಆಗೋರು ಅಂತಂದ್ರೆ ಅವರು ಎಲ್ಲಿ ಕಮ್ಮಿಲಿ ಇದು ಗೋಲ್ಡ್ ಕೊಡ್ತಾರೆ, ಅದ್ನ ಅಲ್ಲಿಗೆ ಹೋಗಿದ್ ಮಾಡ್ತಾರೆ. ಅದರಿಂದಾಗ ಅವ್ರು ಮೋಸ ಆಗೋದು. ಈಗ ನೋಡಿ, ಈಗ 38 ಎಷ್ಟೋ ಚಿಲ್ಲರೆ 30 ಚಿಲ್ಲರೆ ನಡೀತಾ ಉಂಟು. ಇನ್ನೊಬ್ರು ಹೇಳ್ತಾರೆ, ಟಿವಿಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ, ಇಲ್ಲಿಗೆ ಬನ್ನಿ ಅಲ್ಲಿಗೆ ಅಂತ ಹೇಳಿ ಅಡ್ವರ್ಟೈಸ್ ಮಾಡ್ತಾರೆ. ಅದ್ರಲ್ಲಿ ಮೋಸ ಇರ್ತದೆ ಮೇಡಮ್, ನಿಜವಾಗ್ಲೂ ಮೋಸ ಇರ್ತದೆ ಅದರಲ್ಲಿ. ಆಯ್ತಾ? ಅದನ್ನ ಗ್ರಾಹಕರು ಬಂದ್ಬಿಟ್ಟು ಯೋಚನೆ ಮಾಡ್ಬೇಕು. ಯಾಕೆ ಹೀಗೆ? ಈಗ ಟಿವಿಲಿ ತೋರಿಸ್ತೀವಿ ಎಷ್ಟು ಅಂತೇಳಿ, ಅದು ರಿಯಲಿ ತೋರ್ಸೋದು ನೀವು ಇದು
ಬಾಂಬೆ ರೇಟ್ ಏನುಂಟು, ಬ್ಯಾಂಗ್ಳೂರ್ ರೇಟ್ ಏನುಂಟು, ಏನ್ ರೇಟ್ ಉಂಟು ಅದನ್ನ ತೋರಿಸ್ತೀರಲ್ವಾ, ಅದರ ರಿಯಲಿ ರೇಟು ಅಲ್ವಾ. ಅದನ್ನ ಅರ್ಥ ಮಾಡ್ಕೊಂಡು ಗ್ರಾಹಕರು ಬಂದ್ಬಿಟ್ಟು ಇದ್ ಮಾಡಿದ್ರೆ ಇನ್ನೊಂದೇನ್ ಗೊತ್ತಾ, ಈಗ ಹೊರಗಡೆ ಬಂದ್ಬಿಟ್ಟು ಈಗ ಸೇಟುಗಳಿದ್ದಾರೆ, ನಾವು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಹೊರಗಡೆ ಬಂದ ಸೇಟುಗಳು ಅವರಲ್ಲೇ ಹೋಗಿ ನೋಡಿ, ನಮ್ಮ ಕರ್ನಾಟಕದವ್ರಲ್ಲಿ ದೊಡ್ಡ ದೊಡ್ಡ ಶಾಪ್ಗಳಿದ್ದಾವೆ, ಅವರಲ್ಲಿ ಹೋಗಿ ನೋಡಿ, ಅಲ್ಲಿ ಹೇಗ್ ಸಿಗ್ತದೆ, ಇಲ್ಲಿ ಏನ್ ಕಮ್ಮಿ ಕೊಡ್ತಾರೆ. ಯಾಕೆ ಕಮ್ಮಿ ಕೊಡ್ತಾರೆ? ಸೌಂಡ್ ಕಮ್ಮಿ ಮಾಡು. ಕಮ್ಮಿ ಕೊಡ್ತಾರೆ. ಅದರ ಅರ್ಥ ಏನದು? ಅದರ ಅರ್ಥ ಅಂತ ಹೇಳಿದ್ರೆ ಅದನ್ನ ಮೇಡಮ್ ಹೇಳಿ. ಅಲ್ಲ, ನೀವೇ ಹೇಳ್ಬೇಕು ಅಂತ ಅಂದ್ರೆ ನೀವ್ ಹೇಳ್ತಾ ಇರೋದು ಮೋಸ ಆಗುತ್ತೆ ಅಂತ ನೀವ್ ಈಗ ನೋಡಿ ಏನಾರು ಒಂದ್ ಪದಾರ್ಥ ನಾರ್ಮಲ್ ರೇಟ್ಗಿಂತ ಕಮ್ಮಿ ಕೊಡ್ತೀವಿ ಅಂದ್ರೆ ಅದ್ರಲ್ಲಿ ಏನಾದ್ರು ಮೋಸ ಇರ್ತದೆ ಅಲ್ವಾ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಅದನ್ನ ನಾವು ಅದ್ರ ಒಳಗಡೆ ನಾವು ಹೋಗ್ಬೇಕು. ಯಾಕೆ ಅಲ್ಲ, ನಾವು ಜನರಲೈಸ್ ಮಾಡೋದಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಕುಶಲಪ್ಪ ಅವರೇ, ಎಲ್ರೂ ಕೂಡ ಕಳ್ಳರಾಗಿರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಇಲ್ಲ ಎಲ್ರು ಆಗ್ಲಿಕ್ಕೆ ಹೇಳಲಿಕ್ಕಿಲ್ಲ, ನಾ ಹೇಳುದು ಇಲ್ಲ. ಓಕೆ ಧನ್ಯವಾದ ಕುಶಲಪ್ಪ ಅವರು, ನಿಮ್ಮ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕಾಗಿ. ಕುಶಲಪ್ಪ ಅವರು ಮಾತಾಡೋದನ್ನ ಕೂಡ ಕೇಳಿಸ್ಕೊಂಡ್ರಿ ಸೆಂಥಿಲ್ ಅವರೇ. ಅಂದ್ರೆ ಅವರು ಕೆಲವೊಂದಷ್ಟು ಸಂದರ್ಭದಲ್ಲಿ ಜನರಲೈಸ್ ಮಾಡಿದ್ರು ಅಂತ ಅನ್ಕೋತೀನಿ. ಸೊ ಇವಾಗ ನಾವು ಹೇಳೋದು ಏನಂದ್ರೆ, ಇವಾಗ 1 ಗ್ರಾಮ್ ಗೋಲ್ಡ್ ಅಂತ ಬರುತ್ತೆ, ಅದ್ರಲ್ಲಿ ಚಿನ್ನ ಇರಲ್ಲ. ಆ ಒಡವೆ 10,000, 15,000 ರೂಪಾಯಿ, 20,000 ರೂಪಾಯಿ ಅಂತ ತಗೊಂತಾರೆ. ಬಟ್ ಇದು ಈ ಗೋಲ್ಡ್ಗಿಂತ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಮೋಸ್ಟ್ಲಿ ಈ ವಾಟ್ಸಪ್ ಅಲ್ಲಿ ಬಂದಿರೋದು ಮೋಸ್ಟ್ಲಿ ಅದೇ ಇರ್ಬೋದೇನೋ, ಅದು ಯಾಕಂದ್ರೆ ಅದು ಕಬ್ಣ ಇಟ್ಟಿರ್ತಾರೆ, ಮೆಟಲ್ ಏನೇನೋ ಮಿಕ್ಸ್ ಮಾಡಿರ್ತಾರೆ. ಸೊ ಅದು ಕೂಡ ಇರ್ಬೋದು, ಚಿನ್ನ ಅಂತ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಯಾವುದೇ ಒಂದು ಸತ್ಯ ಅನ್ನೋದು ನಮ್ ಕಣ್ ಮುಂದ್ಗಡೆ ಇದ್ರೆ ಮಾತ್ರ ನಾವು ಅನಲೈಸ್ ಮಾಡ್ಬೋದು. ಯಾಕಂದ್ರೆ ವಾಟ್ಸಪ್ ಅಲ್ಲಿ ಬಂದಿರೋದೆಲ್ಲ ನಿಜ ಅಂತ ನಾವು ಹೇಳಕ್ಕಾಗಲ್ಲ. ಹಂಗೇನಾದ್ರು ಇದ್ರೆ ಯಾರಿಗ್ ಮೋಸ ಆಗಿದೆಯೋ ಅವ್ರು ಡೈರೆಕ್ಟ್ ಆಗಿ ಬಂದು ಎಲ್ಲಿ ತಗೊಂಡ್ರೋ ಕ್ಲೈಮ್ ಮಾಡ್ಲಿ, ನಾವು ಸಪೋರ್ಟ್ ಮಾಡ್ತೀವಿ. ಓಕೆ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಗುಲ್ಬರ್ಗದಿಂದ ಬಸವಲಿಂಗಪ್ಪ ಕರೆ ಮಾಡ್ತಾರೆ. ನಮಸ್ಕಾರ ಬಸವಲಿಂಗಪ್ಪ ಅವರು. ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಮಸ್ಕಾರ ಮೇಡಮ್. ಓಕೆ, ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಏನ್ ಹೇಳಕ್ ಇಷ್ಟಪಡ್ತೀರಿ ಈ ತರದ ಮೋಸಕ್ಕೆ? ನಮ್ದು ನೋಡ್ರಿ ಗುಲ್ಬರ್ಗದಲ್ರಿ, ಇವತ್ತು ಮುತ್ತು ಕುಡಿಸಿರ್ತಾರೆ, ಹರಳು ಕುಡಿಸಿರ್ತಾರೆ, ಅದೆಲ್ಲ ಏನದಲ್ರಿ ಬಂಗಾರ ರೇಟ್ ನಲ್ಲಿ ಮಾರ್ತಾರ್ರಿ. ಮತ್ತೆ ಏನೋ ತೋತಾರ್ರಿ. ಆಯ್ತು, ಆಮೇಲೆ ನಾವು ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್ ತಗೊಂಡಾರ, ಅವ್ರೇನ್ ಮುಗ್ತಾರ್ರಿ, ಕರೆಕ್ಟ್ ಆಗಿ ಗೋಲ್ಡ್ ರೇಟ್ ತೋತಾರ. ಆಮೇಲೆ ಮಾರ್ಲಿಕ್ ಹೋದ್ರೆ ನೀವ್ ಎಲ್ಲಿ ತೋಡ್ರಿ ಅಲ್ಲೇ ಮಾರ್ರಿ, ನಮ್ಗೆ ಇಲ್ಲಿ ರೇಟ್ ಬರೋದಿಲ್ಲ ಅಂತಾರ್ರಿ. ಖಂಡಿತ ಇದಕ್ಕೆ ಏನಕ್ಕೋಸ್ಕರ ಹಂಗ ಹೇಳ್ತಾರೆ ಅಂದ್ರೆ, ಒಂದ್ ನಿಮಿಷ ಬಸವಲಿಂಗಪ್ಪ ಅವರೇ, ಹೇಳಿ. ನಮ್ ಜೊತೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಸೆಂಥಿಲ್ ಅವರಿದ್ದಾರೆ, ಮಾತಾಡ್ತಾರೆ. ಸರ್ ನಮಸ್ಕಾರ. ಇವಾಗ ಚಿನ್ನ ನೀವು ಮಾರಕ್ ಹೋಗ್ತೀರಲ್ವಾ? ಹೌದ್ರಿ. ನೀವ್ ಎಲ್ಲಿ ತಗೊಂಡ್ರು ಅಲ್ಲೇ ಕೊಟ್ರೆ ನಿಮ್ಗೆ ಬೆಟ್ರು. ಏನಕ್ಕೋಸ್ಕರ ಅಂದ್ರೆ, ಈಗ ನೀವು ಚಿನ್ನ ಇಲ್ಲಿ ತಗೊಂಡು ಬೇರೆ ಕಡೆ ಕ್ಯಾಶ್ಗೆ ಮಾರಕ್ ಬಂದ್ರೆ ಅವಾಗ ಏನಾಗುತ್ತೆ, ಪೊಲೀಸ್ ಅವ್ರು ಏನ್ ಮಾಡ್ತಾರೆ, ಇದು ಕಳ್ತನದ ಮಾಲು, ಎಲ್ಲೋ ಕಳ್ಳ ತಂದು ಇಲ್ಲಿ ಮಾರ್ಬಿಟ್ಟ ಅಂತಾರೆ. ಸರ್ ನಮ್ಮಲ್ಲಿ ರಿಸಿಪ್ಟ್ ಇರುತ್ತೆ ಅಲ್ಲ ಸರ್? ಅಲ್ಲ, ರಿಸಿಪ್ಟ್ ಇದ್ರು ಕೂಡ ತುಂಬಾ ಸಮಸ್ಯೆಗಳಿದೆ, ಅದ್ ನಾವು ನಿಮ್ಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ಪೊಲೀಸ್ ಅವರು ಕೂಡ ಅಷ್ಟೇ ತೊಂದರೆ ಇದೆ. ಯಾಕಂದ್ರೆ ಕಳ್ಳ ಎಲ್ಲೋ ಹೊಡ್ಕೊಂಡು ಹೋಗ್ಬಿಟ್ಟು ಇಲ್ಲೇ ಮಾರ್ದ ಅಂತ ಹೇಳ್ಬಿಡ್ತಾರೆ. ರಿಸಿಪ್ಟ್ ಇರುತ್ತೆ ಏನ್ರಿ? ಖಂಡಿತ ಸರ್, ರಿಸಿಪ್ಟ್ ಇರುತ್ತೆ. ಹೋದಾಗ ಏನಂತಾರ್ರಿ, ನಾವು ಮೊನ್ನೆ ಏನ್ರಿ 40 ಗ್ರಾಮ್ ಗೋಲ್ಡ್ ಕೊಳ್ಳಕ್ ಹೋದ್ರೆ ಅವರು ಮತ್ತೆ ಅವರು ಕಂಪ್ಯೂಟರ್ದಲ್ಲಿ ಚೆಕ್ ಮಾಡಿದ್ರಿ. ಓಕೆ, ಏನ್ರಿ ಕಂಪ್ಯೂಟರ್ ಚೆಕ್ ಮಾಡಿ ನಿಮ್ ಗೋಲ್ಡ್ ಏನದಲ್ರಿ 10 ಗ್ರಾಮಿಗೆ 1200 ರೂಪೀಸ್ ಕಮ್ಮಿ ಆತಂದ್ರಿ. ನಾವು ತೋಮಾಳಿಗೆ 24 ಅಂತ ಹೇಳಿ ಕರೆಕ್ಟ್ ಆಗಿ ಕೊಡ್ತೀರಿ. ಆಮೇಲೆ ಏನದಲ್ರಿ ಮಾರ್ಲಿಕ್ ಹೋದಾಗೆ ಅದನ್ನ ನೀವು ಟೆಸ್ಟ್ ಮಾಡಿ ಇಂತಿಷ್ಟು ಏನದಲ್ಲ ಗೋಲ್ಡ್ ಇದರಾಗೆ 24 ಕ್ಯಾರೆಟ್ ಇಲ್ಲ, ಆದ್ರೂ ಕಡಿಮೆ ಇದೆ ಅಂತ ಹೇಳಿ ನನಗೆ 1200 ರೂಪೀಸ್ ಪರ್ 10 ಗ್ರಾಮಿಗೆ ಕಟ್ ಮಾಡಿದ್ರಿ. ಸರ್ ಅದು ನೀವು ಪ್ಯೂರಿಟಿ ಅಲ್ಲಿ ನಿಮ್ ಕಣ್ ಮುಂದೆ ತೋರಿಸಿದ್ರ ಅವರು? ಕಂಪ್ಯೂಟರ್ ನಲ್ಲಿ ಚೆಕ್ ಪ್ಯೂರಿಟಿ ಕಮ್ಮಿ ಬಂದ ಮಾಡಿದ್ರಿ, ನೀವು ಆ ಪ್ಯೂರಿಟಿ ಕೊಡ್ತಾ ಇಲ್ಲಲ್ಲ? ಅಲ್ಲ, ನಾನು ಹೇಳೋದು ಇವಾಗ 24 ಕ್ಯಾರೆಟ್ ಅಂತ ನೀವು ತಗೊಂಡಿದ್ದೀರಲ್ವಾ? ತಗೊಂಡಿದ್ದೀವಿ. ಇವಾಗ ಅವ್ರ ಮಿಷಿನ್ ಅಲ್ಲಿ ಚೆಕ್ ಮಾಡಿದ್ರಲ್ವಾ? ರಿಸಿಪ್ಟ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? 24 ಕ್ಯಾರೆಟ್ ಗೋಲ್ಡ್ ಅಂತ ರಿಸಿಪ್ಟ್ ಕೊಟ್ಟಿದ್ದಾರೆ. ಅಲ್ಲ, ನೀವು ಅಂಗಡಿಯಲ್ಲಿ ತಗೊಂಡಾಗ ಪ್ಯೂರಿಟಿ ಮೆನ್ಷನ್ ಮಾಡಿರ್ತಾರೆ, ಬಿಲ್ ಕೊಟ್ಟಿದ್ದಾರೆ ಕರೆಕ್ಟ್. ಆದ್ರೆ ನೀವು ಆ ಅಂಗಡಿಯಲ್ಲಿ ಹೋಗಿ ಅವರು ಕರೆಕ್ಟ್ ಆಗಿ ಹೇಳಿ, ರೇಟ್ ಕಮ್ಮಿ ಇಲ್ಲಿ ಕೇಳಿದ್ರ ಇಲ್ಲ ಪ್ಯೂರಿಟಿ ಕಮ್ಮಿ ಇದೆ ಅಂತ ಹೇಳಿದ್ರ? ಪ್ಯೂರಿಟಿ ಕಮ್ಮಿ ಇದೆ ಅಂತ ಹೇಳಿದ್ರಿ. ಪ್ಯೂರಿಟಿ ಕಮ್ಮಿ ಇದ್ರೆ ತೋರಿಸಿ ನೀವು ಹೇಳ್ಬೋದಲ್ಲ ಅಲ್ಲಿ ಮಿಷಿನ್. ನಿಮ್ಮ ಅಂಗಡಿಗೆ ತಗೊಂಡಿಲ್ಲ ಅಂದ್ರೆ ನಮ್ಮಲ್ಲಿ ಇದ್ರ ಒಳಗ ನಮ್ದು ಅಂಗಡಿದು ಮಾರ್ಕಿಂಗ್ ಹಾಕಿಲ್ಲ, ಇದು ನಮ್ಮಲ್ಲಿ ತಗೊಂಡಿಲ್ಲ, ನೀವ್ ಎಲ್ಲಿ ಮಾರ್ರಿ ಎಲ್ಲಿ ತಗೊಂಡ್ರಿ ಅಲ್ಲಿ ಹಾಕಂತ. ಸರ್ ಅದನ್ನೇ ನಾನು ಹೇಳ್ತಾ ಇರೋದು, ಸಮಸ್ಯೆಗಳು ತುಂಬಾ ಇದೆ, ಅದನ್ನೆಲ್ಲ ನಾವ್ ಹೇಳಕ್ಕಾಗಲ್ಲ. ನೀವು ಸೇಲ್ ಮಾಡ್ಬೇಕು ಅಂದ್ರೆ ಅಲ್ಲೇ ಹೋಗಿ ಸೇಲ್ ಮಾಡಿ. ಇದೇ ಎಕ್ಸ್ಚೇಂಜ್ ಮಾಡ್ಬೇಕು ಅಂದ್ರೆ ಯಾವ ಅಂಗಡಿಯಲ್ಲಿ ಬೇಕಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಬಹುದು, ಅದಕ್ಕೆ ವ್ಯಾಲ್ಯೂ ಕೊಡ್ತಾರೆ. ಓಕೆ, ಧನ್ಯವಾದ ಬಸವಲಿಂಗಪ್ಪ ಅವರೇ ಕರೆ ಮಾಡಿದ್ದಕ್ಕಾಗಿ. ಈಗ ಮುಂದಿನ ಕಾಲರ್ ರೆಡಿ ಇದ್ದಾರೆ, ಶಿವಮೊಗ್ಗದಿಂದ ರಮೇಶ್ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಓಕೆ, ಕಾರ್ಯಕ್ರಮ ನೋಡ್ತಾ ಇದ್ದೀರಲ್ವಾ?
ಹಾ ಮೇಡಮ್, ನೋಡಿ ಶಾಕ್ ಆಗ್ಬಿಟ್ಟಿದೆ ಫುಲ್ಲು. ಯಾವ ಬಂಗಾರ ಯಾರ ಹತ್ರ ಹೇಗ್ ತಗೋಬೇಕು, ಎಲ್ಲಿ ಹೋಗಿ ತಗೋಬೇಕು ಅನ್ನೋದೇ ಶಾಕ್ ಆಗ್ಬಿಟ್ಟಿದೆ. ಸರ್ ದಯವಿಟ್ಟು ಶಾಕ್ ಆಗ್ಬೇಡಿ, ಯಾಕಂದ್ರೆ ಅದು ಚಿನ್ನ ಇರ್ಬೋದು, ಇಲ್ಲ 1 ಗ್ರಾಮ್ ಗೋಲ್ಡ್ ಇರ್ಬೋದು. ಇಲ್ಲ ಸರ್, ನಾನು ಎಲ್ಲ ನೋಡಿದೀನಿ ಸರ್. ಏನ್ ಗೊತ್ತಾ, ಕಸ್ಟಮರು ಯಾವಾಗ ಬುದ್ಧಿವಂತ ಆಗ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಖಂಡಿತ ನೀವ್ ಹೇಳೋದು ಇದೆಲ್ಲ ಅನುಭವದಿಂದಲೇ ಕಲಿಯೋದು, ಹೇಳ್ಕೊಟ್ರೆ ಬರಲ್ಲ. ಇದು ಅನುಭವಿಸಿದೀವಿ. ಯಾಕೆಂದ್ರೆ ಈಗ ಟಿವಿಲಿ 3%, 7% ಅಂತ ತೋರಿಸ್ತಾರೆ. ಓಕೆ, ನಾವು ಗ್ರಾಹಕರು ಒಂದು ವಿಚಾರ ಮಾಡ್ಬೇಕು. ಖಂಡಿತ ಅವ್ರಿಗೆ ಅಷ್ಟು ಕಡಿಮೆಯಿಂದ ಎಲ್ಲಿಂದ ಸಿಗತ್ತೆ, ಅವ್ರ ಹತ್ರ ಸ್ಟಾಫ್ಗಳು ಎಷ್ಟು ಜನ ಇರ್ತಾರೆ, ಅವ್ರಿಗೆಲ್ಲ ಲೇಬರ್ ಎಷ್ಟು ಕೊಡ್ತಾರೆ, ಅದನ್ನ ವಿಚಾರ ಮಾಡ್ಕೊಂಡು ಗ್ರಾಹಕ ಹೋಗ್ಬೇಕಲ್ಲಿ. ಖಂಡಿತ ಇಲ್ಲಿ ತಳಕು ಬಳಕು ನೋಡ್ಕೊಂಡು ಹೋದ್ರೆ ಈ ಟಿವಿಲಿ ತೋರಿಸ್ತಿದ್ದೀರಲ್ಲ. ರಮೇಶ್ ಅವರು, ನಾನು ಆಗ್ಲೇ ಹೇಳ್ತಾ ಇದ್ದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಹಕರಿಗೆ ವ್ಯಾಪಾರಿಗಳು ಕಲರ್ ಟೋಪಿ ಹಾಕ್ಬಿಡ್ತಾರೆ ಅಂತ ಹೇಳಿ. ಈ ಸಣ್ಣ ಪುಟ್ಟ ಕೆಲಸಗಾರ ಇರ್ತಾರಲ್ಲ ಮೇಡಮ್, ಅವರಲ್ಲಿ ಯಾವ ರೀತಿ ಮೋಸ ಆಗಲ್ಲ. ಈ ದೊಡ್ಡ ದೊಡ್ಡ ಅಂಗಡಿಯಲ್ಲಿ ತಳಕು ಬಳಕು ಏನ್ ಮಾಡ್ಕೊಂಡು ಮೋಸ ಮಾಡ್ತಾರಲ್ಲ, ಅದೇ ತೊಂದರೆ ಆಗೋದು ನಮ್ಗೆ, ಬೇರೆ ಯಾರದ್ದು ತೊಂದರೆ ಇಲ್ಲ. ಅದು ಅವರ ಅನುಭವ. ಧನ್ಯವಾದ ರಮೇಶ್ ಅವರು ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕಾಗಿ. ನಾನು ಶಿಲ್ಪಾ ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಶಿಲ್ಪಾ ಅವರೇ, ನಾವು ಅಷ್ಟೊಂದು ದುಡ್ಡು ಕೊಟ್ಟು ಕಬ್ಬಣನ ಖರೀದಿ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಕಬ್ಬಣದ ಆಭರಣನೇ ಹಾಕೊಂಡು ಹೋಗ್ಬೋದು. ಕಬ್ಬಣದ ಆಭರಣ ಮಾಡಿಸ್ಕೊಂಡು ಅದಕ್ಕೆ ಗೋಲ್ಡ್ ಕೋಟಿಂಗ್ ಹೊಡ್ಸ್ಕೊಂಡು ಅದನ್ನೇ ಹಾಕೊಂಡ್ಬಿಡ್ಬೋದು. ಆಲ್ರೆಡಿ 1 ಗ್ರಾಮ್ ಗೋಲ್ಡ್ ಬರೋದು ಕಬ್ಬಣನೇ. ಅಲ್ಲ, ನೀವ್ ಹೇಳ್ತಾ ಇರೋದು ಇದು ವಾಟ್ಸ್ಆಪ್ ಅಲ್ಲಿ ಬಂದಿರುವಂತಹ ವಿಡಿಯೋಸ್, ಅದು ನಿಜ ಆಗಿರುವಂತಹ ಚಾನ್ಸಸ್ ಕಮ್ಮಿ, ಅದು 1 ಗ್ರಾಮ್ ಕೂಡ ಆಗಿರ್ಬೋದು. ಯಾಕಂದ್ರೆ ಫಿನಿಶಿಂಗ್ ನಿಮ್ಗೆ ಹಂಗೆ ಇರುತ್ತೆ, ಅದಕ್ಕಿಂತ ಜೋರಾಗಿರುತ್ತೆ. ಇಲ್ಲಿ ಚಿನ್ನದಲ್ಲಿ ಯಾಕಂದ್ರೆ ಎಲ್ಲರಿಗೂ ಭಯ ಇರುತ್ತೆ. ಹಾಲ್ಮಾರ್ಕ್ ಆಗಿದ್ರೆ ಇನ್ನೂ ಭಯ ಇರುತ್ತೆ. ಹಾಲ್ಮಾರ್ಕ್ ಮಾಡ್ಕೊಟ್ಟಿದ್ವಿ, ನಾಳೆ ದಿನ ಆ ಮಾರ್ಕ್ ಲೋಗೋ ಇಟ್ಕೊಂಡೇ ಬರ್ತಾರೆ ಅಂತ. ಹಾಲ್ಮಾರ್ಕ್ ಅನ್ನೇ ಈಗ ಡುಪ್ಲಿಕೇಟ್ ಮಾಡುವಂತ ಜಮಾನ ಸರ್. ಹೌದು, ಖಂಡಿತ ಇಲ್ಲ ಅಂದಿಲ್ಲ. ಬಟ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಯಾವ್ದೇ ಒಂದು ಪ್ರಾಡಕ್ಟ್ ತಗೊಂಡ್ರು ಒರಿಜಿನಲ್ ಅಂದ್ಮೇಲೆ ಡೂಪ್ಲಿಕೇಟ್ ಬಂದೇ ಬರುತ್ತೆ. ನೀವು ಯಾವ ಅಂಗಡಿಯಲ್ಲಿ ತಗೊಂತೀರಾ, ನಂಬಿಕಸ್ರ ಅಂಗಡಿಯಲ್ಲಿ ತಗೊಂತೀರಾ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಗೋಲ್ಡ್ ತಗೋಬೇಕು ಅಂತಂದ್ರೆ ನಾವು ಫಸ್ಟ್ ನಂಬಿಕೆ ಉಳಿಸ್ಕೊಂಡು ಆಮೇಲೆ ಗೋಲ್ಡ್ ತಗೋಬೇಕು. ಅಂದ್ರೆ ನಿಮ್ಗೆ ಎಲ್ಲಿ ಅನುಭವ ಇದೆಯೋ, ನಿಮ್ ಫ್ರೆಂಡ್ ಸರ್ಕಲ್ ಇರ್ತಾರೆ, ಅವ್ರು ಹೇಳಿರ್ತಾರೆ ಎಲ್ಲಿ ತಗೊಂಡ್ರೆ ಚೆನ್ನಾಗಿರುತ್ತೆ, ಅವ್ರು ಸಜೆಷನ್ ಮಾಡ್ತಾರೆ ಇಲ್ಲಿ ಹೋಗಿ ಇಲ್ಲಿ ತಗೊಳ್ಳಿ ಅಂತ, ಅವಾಗ ನೀವು ಆರಾಮಾಗಿ ತಗೊಬಹುದು. ಓಕೆ, ಮಮತಾ ಅವ್ರೆ, ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಅವ್ರು ಹೇಳ್ತಾ ಇದ್ರು, ರಮೇಶ್ ಅವರು, ದೊಡ್ಡ ದೊಡ್ಡ ಶಾಪ್ ಅಲ್ಲೇ ಮೋಸ ಆಗುತ್ತೆ, ಚಿಕ್ಕ ಚಿಕ್ಕ ಶಾಪ್ ಅಲ್ಲಿ ಮೋಸ ಆಗಲ್ಲ ಅಂತ. ಅಂದ್ರೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ವ್ಯಾಪಾರಿ ಮತ್ತು ಗ್ರಾಹಕರ ನಡುವೆ ಇರುವಂತಹ ಬಾಂಡಿಂಗ್ ಯಾವ ರೀತಿ ಇರ್ಬೇಕು ಅಂತ ನೀವು ಹೇಳ್ತೀರಿ? ದೊಡ್ಡ ಶಾಪ್ ಅಲ್ಲಿ ಮೋಸ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಆ ಮೋಸ ಮಾಡಕ್ಕೆ ದೊಡ್ಡ ಶಾಪ್ ನಾವು ಜನರಲೈಸ್ ಅಂತೂ ಇಲ್ಲಿ ಮಾಡ್ತಾ ಇಲ್ಲ ಈ ಕಾರ್ಯಕ್ರಮದ ಮೂಲಕ, ಖಂಡಿತ ಇಲ್ಲ. ಅಲ್ಲ, ಮೋಸ ಮಾಡಿದ್ರೆ ದೊಡ್ಡ ಶಾಪ್ ಇಟ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ಚಿಕ್ಕ ಶಾಪ್ ಅಲ್ಲೇ ಮಾಡ್ಬೋದಿತ್ತು ಅವರು. ದೊಡ್ಡ ಶಾಪ್ ಮಾಡಿದ್ಮೇಲೆ ಅವರು ಅದನ್ನ ಇನ್ನು ಚೆನ್ನಾಗಿ ಬೇರೆ ಬೇರೆ ಬ್ರಾಂಚ್ಗಳು ಮಾಡ್ಬೇಕು, ಅಲ್ಲಿ ಮಾಡ್ಬೇಕು, ಇಲ್ಲಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ದೊಡ್ಡ ಶಾಪ್ ಮಾಡಿರ್ತಾರೆ. ಹಾಗಾಗಿ ಅವರಲ್ಲಿ ಮೋಸ ಮಾಡೋ ಚಾನ್ಸಸ್ ಕಡಿಮೆ ಅಂತ ನಾನು ಹೇಳ್ತೀನಿ. ಅಲ್ಲ, ನಾನು ಕೇಳ್ತಾ ಇರೋವಂಥದ್ದು, ಈ ರೀತಿಯ ಮೋಸ ಆಗತ್ತೆ ಅಂತ ಹೇಳಿದ್ರೆ ಕಳ್ಳರಿಗೂ ಮತ್ತು ವ್ಯಾಪಾರಿಗಳಿಗೂ ಎಲ್ಲಿ ಬಂತು ವ್ಯತ್ಯಾಸ ಆಗಿದ್ರೆ ಅಂತ ಹೇಳಿ? ಹಗಲು ದರೋಡೆನೆ ಅಲ್ವಾ ಇದು ಅಂತ ಹೇಳಿ? ನಂಬಿಕೆ ಮೇಲೆ ನಿಂತಿದೆ ಇವಾಗ. ಈ ತರ ಮಾಡ್ತಾರೆ ಅಂದ್ರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಯಾರು ಮಾಡಿದ್ರು ಏನೊಂದು ಎಲ್ಲ ಪ್ರತಿಯೊಂದು ಐಡೆಂಟಿಫೈ ಮಾಡಿದ್ರೆ ಮಾತ್ರ ನಮ್ಗೆ ಸತ್ಯ ಅಂತ ಗೊತ್ತಾಗುತ್ತೆ. ಬರೀ ವಾಟ್ಸಪ್ ಅಲ್ಲಿ ಬಂದಿರೋದನ್ನ ನಂಬಿಕೆ ಇಟ್ಕೊಂಡು ನಾವು ಅದನ್ನ ನಂಬಿದ್ರೆ ಅದು ಸುಳ್ಳಾಗುತ್ತೆ. ಅಲ್ಲ ಸರ್, ವಾಟ್ಸ್ಆಪ್ ವಿಡಿಯೋ ಅಂತ ಇದನ್ನ ಪಕ್ಕಕ್ಕಿಡೋಣ, ಆದ್ರೆ ಇಂಥ ಮೋಸಗಳು ನಡೆದಂತ ಸಂದರ್ಭದಲ್ಲಿ ನಿಜಕ್ಕೂ ಆಯ್ತು ಅಂತಾನೆ ಇಟ್ಕೊಳ್ಳೋಣ. ಆಗ ಗ್ರಾಹಕರು ಯಾವ ರೀತಿ ಅದನ್ನ ಐಡೆಂಟಿಫೈ ಮಾಡ್ಬೇಕಾಗತ್ತೆ ಅಂತ ನಾನು ಕೇಳಿ. ಅವರು ನೋಡಿ, ಅಲ್ಲಿ ಮಿಷಿನ್ ಇರುತ್ತೆ, ಪ್ರತಿಯೊಂದು ಅಂಗಡಿಯಲ್ಲಿ ಕೂಡ ಮಿಷಿನ್ ಇರುತ್ತೆ. ನೀವ್ ಹೇಳ್ದಂಗೆ ಪ್ರತಿಯೊಬ್ರು ಮ್ಯಾಗ್ನೆಟ್ ತಗೊಂಡೋಗಿ ಅಂದ್ರೆ ಅದು ತಗೊಂಡೋದ್ರು ಕೂಡ ತೊಂದರೆ ಇಲ್ಲ. ಯಾಕಂದ್ರೆ ಯಾರು ಕರೆಕ್ಟ್ ಆಗಿರ್ತಾರೋ ಅವ್ರ ಎದುರು ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಇವ್ರು ತಗೊಳ್ಳೋದು ಒಂದು ಒಡವೆನೆ, ನಾವು ಆಲ್ರೆಡಿ ಸಾವಿರಾರು ಒಡವೆಗಳು ಇಟ್ಟಿರ್ತೀವಿ. ನೀವು ಯಾವ ತಗೊಂತೀರ ನಮ್ಗೆ ಗೊತ್ತಿರಲ್ಲ. ಹಂಗ್ ಮೋಸ ಮಾಡ್ಬೇಕು ಅಂದ್ರೆ ಎಲ್ಲಾದ್ರಲ್ಲೂ ನಾವು ಮಾಡಿ ಇಟ್ಬಿಡ್ತೀವಿ, ಎಲ್ಲ ತಗೊಳ್ಳಿ ಅಂದ್ಬಿಟ್ಟು. ಯಾಕೆ ಒಂದು ಒಡವೆಯಲ್ಲೇ ಮಾಡ್ಬೇಕು? ಯೋಚನೆ ಮಾಡಿ. ನಾವೆಲ್ಲ ಪ್ರತಿಯೊಂದು ಚೆಕ್ ಮಾಡಿನೇ ಇಟ್ಟಿರ್ತೀವಿ. ಅದರಲ್ಲಿ ಯಾವ್ದಾದ್ರು ಅಕಸ್ಮಾತ್ ಏನಾಗಿದೆ ಹೆಂಗಂತ ನಮ್ಗೆ ಗೊತ್ತಾಗಲ್ಲ. ಇವಾಗ ಆಕ್ಸಿಡೆಂಟ್, ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ, ಅಕಸ್ಮಾತ್ ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀವಿ, ಅಕಸ್ಮಾತ್ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗೋದು. ಸೊ ಅದು ಅನ್ಎಕ್ಸ್ಪೆಕ್ಟೆಡ್ ಆದ ತಕ್ಷಣ ಪ್ರತಿದಿನ ಆಕ್ಸಿಡೆಂಟ್ ಆಗುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಸೊ ಅದರಿಂದ ಭಯ ಇದ್ದೇ ಇರುತ್ತೆ ಅಂತ ಹೇಳಿ. ಅಲ್ಲ, ಭಯ ಇರ್ಬೇಕು. ಪ್ರತಿಯೊಬ್ರು ಜೀವನದಲ್ಲೂ ಭಯ ಇದ್ರೇನೆ ಹುಷಾರಾಗೋದು. ನಾವು ಕೇರ್ಲೆಸ್ ಆಗಿದ್ಬಿಟ್ರೆ ಏನೇನೋ ಆಗ್ಬಿಡುತ್ತೆ. ಭಯನೇ ಇರಬೇಕು. ಆದ್ರೆ ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ತರ ಡೌಟ್ಸ್ ಬರುತ್ತೋ ಎಲ್ಲ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ. ಆಮೇಲೆ ಒಬ್ರು ಹೇಳಿದ್ರು ಚಿನ್ನ ತೂಕದಲ್ಲಿ ಸ್ಟೋನ್ ವೆಯ್ಟು ಸೇರಿಸಿ ಕೊಡ್ತಾರೆ ಅಂದ್ಬಿಟ್ಟು. ಪ್ಲೈನ್ ಗೋಲ್ಡ್ ಕೂಡ ಇಟ್ಟಿದೀವಿ. ನೀವ್ ಯಾಕೆ ಚಿನ್ನದಲ್ಲಿ ಸ್ಟೋನ್ದೇ ಯಾಕೆ ತಗೊಂತೀರಾ? ನಿಮ್ಮ ಲೈಕ್ ಅದು. ಇವಾಗ ಯಾವುದೇ ಒಂದು ಡ್ರೆಸ್ ತಗೊಬೇಕು ಅಂದ್ರು ಅದೇ ಬಟ್ಟೆ ಅದೇ ಮೀಟರ್ ಯೂಸ್ ಮಾಡ್ತಾರೆ. ಡಿಸೈನ್ ಮಾಡಿದ್ರೆ ರೇಟ್ ಜಾಸ್ತಿ ಇರುತ್ತೆ. ನಮ್ಮ ಗೋಲ್ಡ್ ಅಲ್ಲಿ ಒಂದೇ ಬ್ರೇಕಪ್ ಕೊಡ್ತೀವಿ, ತೂಕ ತೋರಿಸ್ತೀವಿ, ಪ್ಯೂರಿಟಿ ನಿಮ್ ಕಣ್ ಮುಂದೆನೆ ತೂಕ ತೋರಿಸ್ತೀವಿ, ಪ್ಯೂರಿಟಿ ಮೆನ್ಷನ್ ಮಾಡ್ತೀವಿ. ನಾಳೆ ದಿನ ನೀವು ವಾಪಸ್ ಕೊಟ್ರೆ
ಅದನ್ನು ಕೂಡ ದಾಖಲೆ ಸತ ಕೊಟ್ಟಿರ್ತೀವಿ. ಯಾಕಂದ್ರೆ ನಾಳೆ ದಿನ ಉಲ್ಟಾ ಮಾತಾಡಬಾರ್ದು, ಕಸ್ಟಮರು ಮಾತಾಡಬಾರ್ದು, ಅಂಗಡಿಯವರು ಮಾತಾಡಬಾರ್ದು ಅಂತ ಪ್ರತಿಯೊಂದು ಕೂಡ ಮೆನ್ಷನ್ ಮಾಡಿದೀವಿ. ನೀವು ಬೈಯಿಂಗ್ ಸೆಲ್ಲಿಂಗ್ ರೇಟ್ ಡಿಫರೆನ್ಸ್, ನೀವ್ ಏನಾದ್ರು ಸೇಲ್ ಮಾಡ್ಬೇಕಂದ್ರೆ ಇಷ್ಟು % ಲೆಸ್ ಮಾಡ್ತೀವಿ, ಇದೇ ನೀವು ಎಕ್ಸ್ಚೇಂಜ್ ಮಾಡಿದ್ರೆ ಸೇಮ್ ರೇಟ್ ತಗೊಂತೀವಿ ಅಂತ ಎಲ್ಲ ಪ್ರತಿಯೊಂದು ಮಿರರ್ ತರ ಮೆನ್ಷನ್ ಮಾಡಿದ್ವಿ. ಸೊ ನೀವು ಎಲ್ಲಿ ಟ್ರಸ್ಟ್ ಇಟ್ಕೊಂಡು ಹೋಗ್ತಿರೋ ಅಲ್ಲಿ ಖಂಡಿತ ಯಾರು ಮೋಸ ಮಾಡಕ್ ಇಷ್ಟಪಡಲ್ಲ. ಯಾಕಂದ್ರೆ ಅದು ಕಸ್ಟಮರೇ ದೇವ್ರು ಅಂದ್ಬಿಟ್ಟು ನಾವು ಬಯಸೋದು. ಓಕೆ ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಚರ್ಚೆಯನ್ನ ಮಾಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯ ಮೋಸಗಳು ಆಗುತ್ತೆ ಸರ್ವೇ ಸಾಮಾನ್ಯ ಅಂತೇಳಿ ಹೇಳಿದ್ರೆ ಗ್ರಾಹಕ ವೇದಿಕೆಗೆ ಕಂಪ್ಲೇಂಟ್ ಕೊಡ್ಬೋದಾ, ಅಲ್ಲಿಂದ ಯಾವ ರೀತಿ ಆಕ್ಷನ್ ಅನ್ನ ತಗೊಳ್ಬಹುದು, ಜೊತೆಗೆ ಇಂಥ ಮೋಸಗಳು ಆದಂತಹ ಪಕ್ಷದಲ್ಲಿ ಗ್ರಾಹಕರು ಮುಂದೆ ಯಾವ ರೀತಿ ಆಕ್ಷನ್ ಅನ್ನ ತಗೋಬೇಕಾಗತ್ತೆ, ವ್ಯಾಪಾರಿ ಮತ್ತು ಗ್ರಾಹಕರ ನಡುವಿರುವಂತಹ ಬಾಂಡಿಂಗ್ ಅನ್ನ ಗಟ್ಟಿಗೊಳಿಸುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಿಜಕ್ಕೂ ಒಂದು ಅಲರ್ಟ್ ಮೂಡಿಸುವಂತ, ಎಚ್ಚರಿಕೆ ಮೂಡಿಸುವಂತಹ ಕಾರ್ಯಕ್ರಮ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿಂದ ಶಿಲ್ಪಾ ಕರೆ ಮಾಡ್ತಾರೆ. ನಮಸ್ಕಾರ ಶಿಲ್ಪಾ ಅವರೇ. ನಮಸ್ತೆ ಮೇಡಮ್. ಓಕೆ, ಯಾವತ್ತಾರು ಚಿನ್ನ ಖರೀದಿ ಮಾಡುವಾಗ ಈ ರೀತಿಯ ಸಂದೇಹ ಬಂದಿತ್ತ ನಿಮಗೆ? ಡೌಟ್ ಯಾವತ್ತು ಬಂದಿತ್ತ ಅಂತ ಹೇಳಿ? ಅಂದ್ರೆ ನಾವು ಖರೀದಿ ಮಾಡ್ಬೇಕಂದ್ರೆ ಬಂದಿಲ್ಲ ನಮ್ಗೆ, ಖರೀದಿ ಮಾಡಿದಾದ್ಮೇಲೆ ಬಂದಿದೆ. ಈಗ ನಾನು 63 ಗ್ರಾಮ್ಸ್ ವೇಟ್ ಇರೋಂಥದ್ದು ನೆಕ್ಲೆಸ್ ತಗೊಂಡಿದ್ದೀನಿ. ಓಕೆ, ಅದು ನೆಕ್ಲೆಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 5 to 6 ಟೈಮ್ಸ್ ವೇರ್ ಮಾಡಿದ್ದೀನಿ. ಮತ್ತೆ ವೇಟ್ ಅದ್ರದ್ದು ಚೆಕ್ ಮಾಡಿಸಿದಾಗ ಅದ್ರ ವೇಟ್ ಬಂದು 59 ಗ್ರಾಮ್ಸ್ 600 ಮಿಲೀಸ್ ಎಷ್ಟೋ ಇದೆ. ಓಕೆ, ಅಲ್ಲಿ ಹಾಗೆ ಇಟ್ಟಿದ್ರೆ ಗೋಲ್ಡ್ ವೇಟ್ ಏನಾದ್ರೂ ಕಡಿಮೆ ಆಗುತ್ತಾ? ನಮ್ ಜೊತೆ ಶ್ರೀ ಸಾಯಿ ಜುವೆಲ್ ಪ್ಯಾಲೇಸ್ ನ ಸೆಂಥಿಲ್ ಅವರು ಇದ್ದಾರೆ. ನೀವು ನಿಮ್ಮ ಪ್ರಶ್ನೆಯನ್ನ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ನಾನೀಗ. ಓಕೆ ಮೇಡಮ್, ನೀವು ಇವಾಗ ನೆಕ್ಲೆಸ್ ತಗೊಂಡಿದ್ದೀರಲ್ವಾ? ಹೌದು. ಅದು ಪ್ಲೈನ್ ಗೋಲ್ಡ್ ಸ್ಟೋನ್ ದ? ಪ್ಲೇನ್ ಗೋಲ್ಡ್ ಇದೆ, ಬಟ್ ಸ್ವಲ್ಪ ಮಾತ್ರ ಸ್ಟೋನ್ಸ್ ಇದೆ ಅಷ್ಟೇ. ಸ್ಟೋನ್ಸ್ ಏನಾದ್ರು ಬಿದ್ದಿದ್ಯಾ ಅಂತ ಒಂದ್ಸರಿ ಚೆಕ್ ಮಾಡಿ. ಇಲ್ಲ, ಸ್ಟೋನ್ಸ್ ಎಲ್ಲ ಯಾವ್ದು ಒಂದು ಸ್ಟೋನು ಬಿದ್ದಿಲ್ಲ. ಹಾ, ಎಷ್ಟು ವರ್ಷ ಆಯ್ತಮ್ಮ ತಗೊಂಡು? ಎಲ್ಲ ಇದೆ, ಹಾ, ಬಟ್ ಯಾವ್ದು ಬಿದ್ದಿಲ್ಲ. ಅದು ಎಷ್ಟು ವರ್ಷ ಆಯ್ತು ತಗೊಂಡು? ನಾವು ತಗೊಂಡು ಒಂದು 3 years ಆಯ್ತು. ಒಂದು 6 times ಹಾಕಿದೀನಿ ಅಷ್ಟೇ. ಅದು ಓಕೆ, ಅದು ಬಿಲ್ಲು ಚೆಕ್ ಮಾಡಿ. ಎಲ್ಲಿ ನೀವು ತಗೊಂಡ್ರು ಅಲ್ಲಿ ತಗೊಂಡು ಹೋಗಿ ಚೆಕ್ ಮಾಡಿ, ತೂಕ ಬಿಲ್ ಇರುತ್ತಲ್ವಾ? ಹೌದು. ಆಮೇಲೆ ಏನಾದ್ರು ಪೀಸಸ್ ಏನಾದ್ರು ಬಿದ್ದಿದ್ಯಾ ನೋಡಿ. ಯಾಕಂದ್ರೆ ಇವಾಗ ನೀವು ಪ್ಲೈನ್ ನೆಕ್ಲೆಸ್ ತಗೊಂಡಿದ್ದೀರಲ್ವಾ? ಹೌದು. ಅದ್ರಲ್ಲಿ ಬಾಲ್ಸ್ ಇರುತ್ತೆ, ಡೈ ಪೀಸಸ್ ಇರುತ್ತೆ, ಅದ್ರಲ್ಲಿ ಏನಾದ್ರು ಉದುರೋಗಿರುತ್ತೆ. ಸೊ ಅದೆಲ್ಲ ನೀವು ಚೆಕ್ ಮಾಡ್ಬೇಕಾಗತ್ತೆ. ಬರೀ ತೂಕ ಮಾತ್ರ ಕಮ್ಮಿ ಬಂತು ಅಂತ ಅನುಮಾನ ಪಡಂಗಿಲ್ಲ. ಅಲ್ಲ, ನೀವು ಯೂಸ್ ಮಾಡದೇ ಇರಿಮ್ಮ. ಬೈ ಹ್ಯಾಂಡ್ ಮಾಡುವಾಗ ಕೂಡ, ಹ್ಯಾಂಡ್ಲಿಂಗ್ ಮಾಡುವಾಗ ಪೀಸಸ್ ಬೀಳೋಕ್ ಚಾನ್ಸಸ್ ಇದೆ. ಸಾಲ್ಡ್ರಿಂಗ್ ಏನಾದ್ರು ಸ್ವಲ್ಪ ಡೆಲಿಕೇಟ್ ಆಗಿ ಇದ್ದಿದ್ರೆ ಆತರ ಪೀಸಸ್ ಬೀಳೋಕು ಚಾನ್ಸಸ್ ಇದೆ. ಒಂದ್ಸರ್ತಿ ಚೆಕ್ ಮಾಡ್ಕೊಳ್ಳಿ ಶಿಲ್ಪಾ ಅವರೇ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕಾಲರ್ ರೆಡಿ ಇದ್ದಾರೆ, ಉಡುಪಿಯಿಂದ ಯೋಗೇಶ್ ಕರೆ ಮಾಡಿದ್ದಾರೆ. ನಮಸ್ಕಾರ. ಹಲೋ, ನಮಸ್ಕಾರ ಯೋಗೇಶ್ ಅವ್ರಿಗೆ. ನಮಸ್ಕಾರ ಮೇಡಮ್. ಓಕೆ, ನೋಡಿದ್ರಲ್ಲ ಕಾರ್ಯಕ್ರಮ, ಏನ್ ಅನಿಸ್ತು? ಒಳ್ಳೆ ಮೆಸೇಜ್ ಇದೆ ಮೇಡಮ್. ಇದು ಈ ಟೈಪ್ ಬರೋದು ಹೇಗಂದ್ರೆ, ಈ ತುಂಬಾ ಜನ ದೊಡ್ಡ ದೊಡ್ಡ ಅಂಗಡಿಯವರು ಏನ್ ಮಾಡ್ತಾರೆ ಅಂದ್ರೆ, ಈ 4% 5% ಅಂತ ದೊಡ್ಡ ಅಡ್ವರ್ಟೈಸ್ಮೆಂಟ್ ಹಾಕಿ ವ್ಯಾಪಾರಗಳನ್ನು ಮಾಡ್ತಾರೆ. ಅವ್ರು ತಕೊಳ್ಳೋದು ಹೇಗೆ ಅದೇ ಇದೇ ರೀತಿ ತಕೊಳ್ತಾರೆ ಮೇಡಮ್. ಅವ್ರಿಗೆ ಇಲ್ಲಿ ಯಾಕಂದ್ರೆ ಯಾರು ಲಾಭ ಇಲ್ಲದ ವ್ಯಾಪಾರ ಮಾಡೋದಿಲ್ಲ. ಹಾಗಿರುವಾಗ ಇಂಥಕ್ಕೆಲ್ಲ ನಡೀತದೆ. ಮತ್ತೆ ಇನ್ನೊಂದು, ಈಗ ಸಾರ್ ಹೇಳಿದಾಗ ಇದು 1 ಗ್ರಾಮ್ ಗೋಲ್ಡ್ ಅಂತೇಳಿ ಈಗ ಅದು ಬರ್ತದೆ ಮೇಡಮ್. ಅದು ಆಕ್ಚುಲಿ ಫಿನಿಶಿಂಗ್ ಎಲ್ಲ ಬಹಳ ಒಳ್ಳೇದಿರ್ತದೆ, ಸೇಮ್ ಚಿನ್ನದಾಗೆ ಇರ್ತದೆ. ಆದ್ರೆ ಚಿನ್ನ ಅಲ್ಲ, ಅದು ಕಾಗೆ ಬಂಗಾರ ಅಂತಾರಲ್ವಾ, ಆ ಟೈಪ್ ಎಂದು ಇದು ಅಂತದ್ದು ಆಗಿರ್ಬಹುದು. ಆದ್ರೆ ಯಾವುದೇ ಗ್ರಾಹಕರು ಪರ್ಚೇಸ್ ಮಾಡುವಾಗ ಅಷ್ಟು ವ್ಯಾಲ್ಯೂ ಕೊಟ್ಟು ಪರ್ಚೇಸ್ ಮಾಡುವಾಗ ಒಂದ್ಸರಿ ತೂಕವನ್ನು ಚೆಕ್ ಮಾಡ್ಕೊಳ್ಬೇಕು. ಮತ್ತೆ ಒಳ್ಳೆ ರೆಪ್ಯುಟೇಷನ್ ಇರುವಂತ ಅಂಗಡಿಗೆ ಹೋಗಿದ್ರೆ ಅವರಿಗೆ ಯಾವತ್ತು ಅದಕ್ಕೆ ಚಿನ್ನದ ಬೆಲೆ ಯಾವತ್ತು ಇರ್ತದೆ ಮೇಡಮ್. ಓಕೆ, ಧನ್ಯವಾದ ಯೋಗೇಶ್ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಯೋಗೇಶ್ ಅವ್ರು ಮಾತಾಡೋದನ್ನು ಕೇಳಿಸ್ಕೊಂಡ್ರೆ ಸೆಂಥಿಲ್ ಅವರು ಏನ್ ಹೇಳಕ್ ಇಷ್ಟಪಡ್ತೀರಿ? 99% 49 ಅಂತೀವಿ ನಾವು ಬಿಸ್ಕೆಟ್ ಚಿನ್ನ. ಪ್ರತಿಯೊಂದು ಕಸ್ಟಮರ್ ಕೂಡ ನಮ್ಮ ಚಿನ್ನದಿಂದ ಬೆನಿಫಿಟ್ ಆಗಿದೆ ಅಂತೋ ಮೋಸ ಅಂತೂ ಆಗಿಲ್ಲ ನನ್ನ ಅನುಭವ ಪ್ರಕಾರ. ಯಾಕಂದ್ರೆ 500 ರೂಪಾಯಿ ಇದ್ದಾಗ ಚಿನ್ನ ತಗೊಂಡು ನಮ್ಮಲ್ಲಿ 3000 ರೂಪಾಯಿ ಆದಾಗ ಮಾರಿದ್ದಾರೆ. ಓಕೆ, ಸೊ ಅದರಿಂದ ಯಾರಿಗೂ ಲಾಸ್ ಆಗಲ್ಲ. ಎಲ್ಲೋ ಒಂದ್ ಕಡೆ ಏನೋ ಮಿಸ್ಟೇಕ್ ಆಗಿದೆ. ಬಟ್ ಏನಂದ್ರೆ ಯಾರೋ ಒಬ್ರು ಮಿಸ್ಟೇಕ್ ಮಾಡೋದಕ್ಕೋಸ್ಕರ ಇಡೀ ಇಂಡಸ್ಟ್ರಿನೇ ಕಳ್ಳರ ತರ ನೋಡ್ಬಾರ್ದು ಅಲ್ವಾ? ಸೊ ಇನ್ನೊಂದು ಏನಂದ್ರೆ, ಈ ಚಿನ್ನ ತಗೊಳ್ಳೋದ್ರಿಂದ ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಓಕೆ, ಮಮತಾ ಅವರೇ, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಅಂತ ಹೇಳಿ?
ಕಳ್ಳರನಾಗಿ ನೋಡೋದು ಅಂತ ಹೇಳೋದಲ್ಲ ಮೇಡಮ್, ಅದು ಇದು ಸಾಮಾನ್ಯವಾಗೂ ತಗೊಳಕ್ಕಾಗಲ್ಲ ಇದನ್ನ. ಯಾಕಂದ್ರೆ ಮಿಡ್ಲ್ ಕ್ಲಾಸ್ ಪೀಪಲ್ ಇನ್ವೆಸ್ಟ್ ಮಾಡಿರ್ತಾರೆ, ಅವರ ಒಂದು ಕಷ್ಟಕ್ಕಾಗತ್ತೆ ಅಂತಾನು ತಗೊಂಡಿರ್ತಾರೆ. ಆತರ ಬಂದಾಗ ಅವ್ರಿಗೆ ಕಷ್ಟದಲ್ಲಿ ಅದನ್ನ ಪ್ಲೆಡ್ಜ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದಾಗ ಅವರು ಏನ್ ಬೇಕಾದ್ರೂ ತೀರ್ಮಾನ ತಗೋಬಹುದು. ಅವ್ರ ಲೈಫು ಹಾಳು ಮಾಡ್ಕೊಳ್ಳೋ ಆಲೋಚನೆ ಬಂದ್ರು ಬರ್ಬೋದು. ಇಷ್ಟು ಇನ್ವೆಸ್ಟ್ ಮಾಡಿದೀನಿ, ನನ್ಗೆ ಈ ತರ ಮೋಸ ಆಯ್ತು. ಎಲ್ಲರ ಮೆಂಟಾಲಿಟಿ ಒಂದೇ ತರ ಇರಲ್ಲ. ಒಂದ್ 10 ಇಟ್ಟಿದೀನಿ ಅಂದ್ರೆ ಒಂದು ಮೋಸ ಆಯ್ತು ಅಂದ್ರೆ ನಾವು ಕೇಪಬಲ್ ಇರ್ತೀವಿ. ಇರೋ ಒಂದೇ ಮೋಸ ಆಯ್ತು ಅಂತ ಹೇಳಿದಾಗ ಮನಸ್ಸು ಕೆಡ್ಸ್ಕೊಳ್ಳೋ ಪರಿಸ್ಥಿತಿ. ಅದಕ್ಕೆ ನಾನು ಒಂದು ಸೊಲ್ಯೂಷನ್ ಕೊಡ್ತೀನಿ. ನೀವು ಮೋಸ ಆಯ್ತು ಅಂತ ಅನ್ಕೋಬೇಡಿ. ನೀವ್ ಎಲ್ಲಿ ತಗೊಂಡಿದಿರೋ ಅಲ್ಲಿ ಪ್ಯೂರಿಟಿ ಮೆನ್ಷನ್ ಮಾಡಿರ್ತಾರಲ್ಲ, ಪ್ರತಿಯೊಂದು ಮೆನ್ಷನ್ ಮಾಡಿರ್ತಾರೆ, ನೀವ್ ಅಲ್ಲೇ ಕೊಟ್ಬಿಡಿ. ಇಷ್ಟು ಇಶ್ಯೂ ಆಗಲ್ಲ, ಇಷ್ಟು ತಲೆನೋವು ಇರಲ್ಲ, ಆರಾಮಾಗಿ ಆಗ್ಬೋದು. ಅದಕ್ಕೋಸ್ಕರ ಸೂಸೈಡ್ ಮಾಡ್ಕೊಳ್ಳೋದು ಅಂತದೆಲ್ಲ ಏನಿರಲ್ಲ. ನೀವು ಅಲ್ಲೇ ತಗೊಂಡೋಗಿ. ಹಾಗೆ ಸೆಂಥಿಲ್ ಅವ್ರೆ, ಎಷ್ಟೊತ್ತು ನಮ್ಮ ಜೊತೆ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ, ಸಾಕಷ್ಟು ಮಾಹಿತಿಗಳನ್ನ ಶೇರ್ ಮಾಡ್ಕೊಂಡ್ರಿ, ನಿಮ್ಮ ಆತಂಕ ಕೂಡ ಶೇರ್ ಮಾಡ್ಕೊಂಡ್ರಿ. ಧನ್ಯವಾದ. ಒಟ್ಟಾರೆ ನೋಡಿದ್ರಲ್ಲ ವೀಕ್ಷಕರೇ, ಚಿನ್ನವನ್ನ ತಗೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಅಲರ್ಟ್ ಆಗಿರೋದು ಒಳ್ಳೇದು. ಹೊರಗೆಲ್ಲ ತಳುಕು ಒಳಗೆ ಹುಡುಕು ಅಂತ ಹೇಳಿದ್ರೆ ಗ್ರಾಹಕರು ಯಾವ ಮಟ್ಟಿಗೆ ಅಲರ್ಟ್ ಆಗಿರ್ಬೇಕು ಅನ್ನೋದನ್ನ ನೀವೇ ಕೂಡ ಡಿಸೈಡ್